ಚಾರ್ಧಾಮ್ನ ಪವಿತ್ರ ಪ್ರಯಾಣವು ಈಗ ಅಂತಿಮ ಹಂತದಲ್ಲಿತ್ತು. ಗಂಗೋತ್ರಿಯ ಹೊಳೆಯ ಗರ್ಜನೆ, ಯಮುನೋತ್ರಿಯ ಶಾಂತ ಘಾಟಗಳು, ಕೇದಾರ್ನಾಥದ ಹಿಮದಿಂದ ಆವೃತವಾದ ಶಿಖರಗಳು ಮತ್ತು ಬದರಿನಾಥದ ದೈವತ್ವ, ಪ್ರತಿಯೊಂದು ಸ್ಥಳದ ನೆನಪುಗಳು ಪ್ರಯಾಣಿಕರ ಕಣ್ಣುಗಳಲ್ಲಿ ಇನ್ನೂ ತಾಜಾವಾಗಿದ್ದವು. ಉತ್ತರಾಖಂಡದ ಪಿಥೋರ್ಗಢದ ಎತ್ತರದಿಂದ ಇಳಿಯುತ್ತಿದ್ದ ಬಸ್ಸು ಈಗ ನಿಧಾನವಾಗಿ ದೆಹಲಿಗೆ ಹಿಂತಿರುಗುತ್ತಿತ್ತು. ಬಸ್ಸಿನೊಳಗೆ ಆಳವಾದ ಮೌನವಿತ್ತು. ಅದರಲ್ಲಿ ಆಯಾಸ, ತೃಪ್ತಿ ಮತ್ತು ಮನೆಗೆ ಮರಳುವ ವ್ಯಾಕುಲತೆ ಎಲ್ಲವೂ ಒಟ್ಟಾಗಿ ವಿಭಿನ್ನ ರೀತಿಯ ಮೌನವನ್ನ ಸೃಷ್ಟಿಸುತ್ತಿದ್ದವು. ರೋಹಿತ್ ಮುಂದಿನ ಸೀಟಿನಲ್ಲಿ ಕುಳಿತಿದ್ದ. ಅವನ ಕಣ್ಣುಗಳು ಮುಚ್ಚಿದ್ದವು, ಆದರೆ ಅವನ ಹೃದಯವು ತನ್ನ ಮನೆಯ ಹೊಸ್ತಿಲನ್ನು ಮುಟ್ಟಲು ಬಯಸುತ್ತಿದೆ ಎಂದು ಅವನ ಮುಖಭಾವ ತೋರಿಸುತ್ತಿತ್ತು. ಅವನ ಹೆಂಡತಿ ರೀನಾ ಅವನ ಪಕ್ಕದಲ್ಲಿ ಕುಳಿತಿದ್ದಳು. ಚೆನ್ನಾಗಿ ಸಿಂಗರಿಸಿಕೊಂಡು ಶಾಂತವಾಗಿ ಕುಳಿತಿದ್ದಳು. ಹಿಂದಿನ ಸೀಟಿನಲ್ಲಿ ರೋಹಿತ್ನ ತಂದೆ ತಾಯಿಯರಾದ ನೀಲಮ್ಮ ಮತ್ತು ಶಿವಮೂರ್ತಿ ಕುಳಿತಿದ್ದರು. ಅವರ ಮುಖದಲ್ಲಿ ವಯಸ್ಸಿನ ಸುಕ್ಕುಗಳು ಇದ್ದವು, ಆದರೆ ಅವರ ಮನಸ್ಸಿನಲ್ಲಿ ಪ್ರಯಾಣದ ತೃಪ್ತಿ ಮತ್ತು ಆಧ್ಯಾತ್ಮಿಕ ಶಾಂತಿಯ ಹೊಳಪು ಇತ್ತು. ದೆಹಲಿ ಇನ್ನು 400 ಕಿಲೋಮೀಟರ್ ದೂರದಲ್ಲಿತ್ತು ಮತ್ತು ರಾತ್ರಿ 9 ಗಂಟೆ ಆಗಿತ್ತು. ನಂತರ ಬಸ್ ಹಳೆಯ ಹೆದ್ದಾರಿಯ ಬಳಿ ಹೋಟೆಲ್ನಲ್ಲಿ ನಿಂತಿತು. ಗಾಡಿ ನಿಲ್ಲುತ್ತಲೇ ಡ್ರೈವರನು, ಎಲ್ಲಾ ಪ್ರಯಾಣಿಕರು ಗಮನವಿಟ್ಟು ಕೇಳಿ, ಬಸ್ ಕೇವಲ 45 ನಿಮಿಷ ಮಾತ್ರ ಇಲ್ಲಿ ನಿಲ್ಲುತ್ತದೆ. ಎದುರಿಗೆ ಹೋಟೆಲ್ ಇದೆ. ಊಟ ಮಾಡುವವರು ಮಾಡಬಹುದು, ಆದರೆ ದಯವಿಟ್ಟು ಸಮಯದ ಬಗ್ಗೆ ಗಮನವಿರಲಿ ಅಂದನು. ಬಸ್ ಒಳಗಿದ್ದವರು ಒಬ್ಬೊಬ್ಬರೇ ಏಳಲು ಪ್ರಾರಂಭಿಸಿದರು. ರೀನಾ ತನ್ನ ಗಂಡ ರೋಹಿತನ ಭುಜದ ಮೇಲೆ ನಿಧಾನವಾಗಿ ಕೈಯಿಟ್ಟು, ರೀ ಎದ್ದೇಳಿ, ಊಟ ಮಾಡೋಣ ಅಂದಳು. ರೋಹಿತ್ ಕಣ್ಣು ತೆರೆದು, ನನಗೆ ಹಸಿವಿಲ್ಲ ರೀನಾ, ನೀನು ಅಮ್ಮ ಅಪ್ಪನನ್ನ ಕರೆದುಕೊಂಡು ಹೋಗು, ಈಗ ನನ್ನನ್ನ ಮಲಗಲು ಬಿಡು ಅಂತ ಹೇಳಿದನು. ರೀನಾ ಮುಗುಳ್ನಗುತ್ತಾ, ಸರಿ, ನಾನು ಅತ್ತೆ ಮಾವನನ್ನು ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿ ತನ್ನ ಅತ್ತೆ ಮತ್ತು ಮಾವನನ್ನ ನೋಡಿದಳು. ಇಬ್ಬರು ಸಹ ತಮ್ಮ ಆಸನಗಳಿಂದ ಎದ್ದೇಳುತ್ತಿದ್ದರು. ಅತ್ತೆ ಮಾವ, ನಡಿರಿ ಊಟ ಮಾಡೋಣ ಅಂದಳು. ಆಗ ನೀಲಮ್ಮ, ಸೊಸೆ, ರೋಹಿತನಿಗೆ ಹೊಟ್ಟೆ ಹಸಿವಿಲ್ಲವೇ ಅಂದಾಗ ರೀನಾಳು ಮುಗುಳ್ನಗುತ್ತಾ, ಅವರು ಮಲಗಿದ್ದಾರೆ, ಅಷ್ಟಕ್ಕೂ ಅವರ ಊಟವನ್ನು ನಾನು ಪಾರ್ಸಲ್ ಮಾಡಿಸಿಕೊಳ್ಳುತ್ತೇನೆ, ಚಿಂತೆ ಮಾಡಬೇಡಿ, ನೀವೀಗ ಎದ್ದು ಬನ್ನಿ ಅಂತ ಮೃದುವಾದ ಸ್ವರದಲ್ಲಿ ಹೇಳಿ ನೀಲಮ್ಮಳ ಕೈಗಳನ್ನು ನಿಧಾನವಾಗಿ ಹಿಡಿದು, ಮತ್ತು ಅತ್ತೆ, ಸ್ವಲ್ಪ ಆರಾಮವಾಗಿ ಇಳಿಯಿರಿ, ಮೆಟ್ಟಲುಗಳು ಸ್ವಲ್ಪ ಎತ್ತರದಲ್ಲಿವೆ ಅಂದಳು. ನೀಲಮ್ಮ ಮುಗುಳ್ನಕ್ಕಳು, ಆದರೆ ಪ್ರಯಾಣದ ಆಯಾಸ ಅವಳ ಮುಖದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಒಬ್ಬ ಮಗಳು ತನ್ನ ತಾಯಿಯ ಕೈಯನ್ನ ಹಿಡಿದುಕೊಳ್ಳುವಂತೆ ರೀನಾ ಅವಳ ಕೈಯನ್ನ ಗಟ್ಟಿಯಾಗಿ ಹಿಡಿದುಕೊಂಡಳು. ಶಿವಮೂರ್ತಿ ಅವರು ಆಗಲೇ ಕೆಳಗೆ ಇಳಿದಿದ್ದರು. ಅವರು ಹೋಟೆಲ್ ಬಳಿ ಇರುವ ವಾಶ್ರೂಮ್ ಕಡೆಗೆ ಹೊರಟರು. ಸ್ವಲ್ಪ ದೂರದಲ್ಲಿ ನಿಂತು ಅವರು ಹಿಂತಿರುಗಿ ನೋಡಿದರು. ಅವರ ಸೊಸೆ ರೀನಾ ತನ್ನ ಅತ್ತೆ ಕೈ ಹಿಡಿದು ನಿಧಾನವಾಗಿ ಬಸ್ಸಿನಿಂದ ಇಳಿಸುತ್ತಿದ್ದಳು. ನಿಧಾನ ಅತ್ತೆ, ತುಂಬಾ ಆರಾಮವಾಗಿ ಅಂತ ಹೇಳುವಾಗ ರೀನಾಳ ಧ್ವನಿಯಲ್ಲಿ ಸಭ್ಯತೆ ಇತ್ತು. ಯಾವಾಗ ಇಬ್ಬರು ಹೋಟೆಲ್ನ ವರಾಂಡ ತಲುಪಿದರೋ ಆಗ ನೀಲಮ್ಮ ಸುತ್ತಲೂ ನೋಡಿ, ನಿಮ್ಮ ಮಾವ ಎಲ್ಲಿಗೆ ಹೋದರು, ಎಲ್ಲೂ ಕಾಣುತ್ತಿಲ್ಲವಲ್ಲ ಅಂತ ರೀನಾಳನ್ನ ಕೇಳುವಷ್ಟರಲ್ಲಿ ಶಿವಮೂರ್ತಿ ಎದುರಿನಿಂದ ಬಂದು, ಹೆದರಬೇಡ ನೀಲ, ಈ ವಯಸ್ಸಿನಲ್ಲಿ ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗಲಿ ಅಂತ ನಗುತ್ತಾ ಹೇಳಿದರು. ನೀಲಮ್ಮಳ ತುಟಿಗಳಲ್ಲಿ ಒಂದು ಸಣ್ಣ ನಗು ಕಾಣಿಸಿಕೊಂಡಿತು. ಅವರು ಹೋಟೆಲ್ ಒಳಗೆ ಹೋದರು ಮತ್ತು ರೀನಾ ಅವರೊಂದಿಗೆ ಮೇಜಿನ ಮೇಲೆ ಕುಳಿತು ಮತ್ತು ವೇಟರ್ಗೆ ಸನ್ನೆ ಮಾಡಿ ಮೆನು ಕಾರ್ಡ್ ತರಿಸಿದಳು. ಹೋಟೆಲ್ನಲ್ಲಿ ಬಹಳಷ್ಟು ಜನಸಂದಣಿ ಇತ್ತು, ಆದರೆ ರೀನಾ ತನ್ನ ಅತ್ತೆ ಮಾವನಿಗೆ ಅತ್ಯಂತ ಸ್ವಚ್ಛವಾದ ಮತ್ತು ಗಾಳಿಯಾಡುವ ಟೇಬಲ್ ಅನ್ನು ಆಯ್ಕೆ ಮಾಡಿಕೊಂಡಳು. ಮಾವ, ಏನು ಆರ್ಡರ್ ಮಾಡಬೇಕೆಂದು ಹೇಳಿ ಅಂತ ರೀನಾ ಶಿವಮೂರ್ತಿ ಅವರಿಗೆ ಕೇಳುವಂತೆ ಬಾಗಿ ಕೇಳಿದಳು. ನೋಡು ಸೊಸೆ, ಎಂದಿನಂತೆ ನಿನ್ನ ಅತ್ತೆಗೆ ದಾಲ್ ಮಖನಿ ಇಷ್ಟ ಮತ್ತು ನನಗೆ ಬಟರ್ ಪನ್ನೀರ್. ಈಗ ನಿನಗೆ ನೋಡು, ನೀನೇನು ತಿನ್ನಲು ಬಯಸುತ್ತೀಯಾ ಅಂತ ಅಂದರು. ರೀನಾ ನಗುತ್ತಾ, ಆಯ್ತು, ನಿಮ್ಮಿಬ್ಬರಿಗೂ ತಟ್ಟೆ ತಯಾರಿಸಲು ಹೇಳುತ್ತೇನೆ. ಮತ್ತೆ ಹಾ, ಅತ್ತೆಗೆ ಸಾದಾ ರೊಟ್ಟಿ ನಡೆಯುತ್ತದೆ ಅಲ್ಲವೇ ಅಂತ ಕೇಳಿದಳು. ಹಾ ಸೊಸೆ, ಬರೀ 2 ರೊಟ್ಟಿ, ಸ್ವಲ್ಪ ಸ್ವೀಟ್ ತಗೋ ಅಂತ ನೀಲಮ್ಮ ಮೆಲ್ಲನೆ ಹೇಳಿದಳು. ರೀನಾ ಎದ್ದು ಹೋಗಿ ಕೌಂಟರ್ನಲ್ಲಿ ಆರ್ಡರ್ ಕೊಡಲು ನಿಂತಳು. ಹಿಂದೆ ಕುಳಿತಿದ್ದ ಶಿವಮೂರ್ತಿ ಮತ್ತು ನೀಲಮ್ಮ ಈಗ ಸ್ವಲ್ಪ ನಿರಾಳವಾಗಿದ್ದರು. ಇಬ್ಬರು ಪರಸ್ಪರ ಮಾತನಾಡಲು ಪ್ರಾರಂಭಿಸಿದರು. ನಂತರ ನೀಲಮ್ಮ ಸುತ್ತಲೂ ನೋಡಿ, ಬಸ್ ಎಷ್ಟು ಹೊತ್ತು ನಿಲ್ಲುತ್ತದೆ, ಅದು ತಪ್ಪಿಗಿಪ್ಪಿ ಹೋಗಬಾರದು ಅಂದಳು. ಅರೆ, ಈಗ ಡ್ರೈವರ್ ಹೇಳಿಲ್ಲವೇ, ಇಲ್ಲಿ 45 ನಿಮಿಷ ಮಾತ್ರ ನಿಲ್ಲುತ್ತದಂತೆ, ಮತ್ತೆ ನಮ್ಮ ಮಗ ಇಲ್ಲೇ ಇದ್ದಾನಲ್ಲ ಬಸ್ಸಿನಲ್ಲಿ, ಯೋಚಿಸಬೇಡ ಅಂತ ಶಿವಮೂರ್ತಿ ಹೇಳಿದರು. ಅಲ್ಲಿ ಕೌಂಟರ್ನಲ್ಲಿ ರೀನಾ ವೇಟರ್ನೊಂದಿಗೆ ಮಾತನಾಡುತ್ತಿದ್ದಳು. ಹೌದು, 2 ತಟ್ಟೆಗಳು, ಒಂದರಲ್ಲಿ ದಾಲ್ ಮಖನಿ, ಸಾದಾ ರೊಟ್ಟಿ ಮತ್ತು ಇನ್ನೊಂದು ಬೆಣ್ಣೆ ಪನ್ನೀರ್. ವೇಟರ್ ಆರ್ಡರ್ ಬರೆದು ಹೇಳಿದನು. ಮೇಡಮ್, ಇದು 10 ನಿಮಿಷ ತೆಗೆದುಕೊಳ್ಳುತ್ತದೆ ಅಂತ.
ಸರಿ ಎಂದು ರೀನಾ ಹೇಳಿ ತಿರುಗಿ ನೋಡಿದಾಗ ಅವಳ ಅತ್ತೆ ಮಾವ ಆರಾಮವಾಗಿ ಕುಳಿತು ಮಾತನಾಡುತ್ತಿದ್ದರು. ಸ್ವಲ್ಪ ಹೊತ್ತಿನಲ್ಲಿ ವೇಟರ್ 3 ತಟ್ಟೆಗಳೊಂದಿಗೆ ಬಂದನು. ದಾಲ್ ಮಖನಿ, ಬೆಣ್ಣೆ ಪನ್ನೀರ್, ರೋಟಿ ಮತ್ತು ಸಲಾಡ್. ಬಿಸಿ ಆಹಾರವನ್ನ ನೋಡಿದ ಶಿವಮೂರ್ತಿ ಅವರು, ವಾವ್, ಊಟ ತುಂಬಾ ರುಚಿಕರವಾಗಿದೆ ಅಂತ ಕಾಣುತ್ತದೆ ಮತ್ತು ನನಗೆ ಹೇಗೋ ತುಂಬಾ ಹಸಿವಾಗಿತ್ತು ಎಂದು ಹೇಳಿದರು. ಅವರ ಮಾತುಗಳಿಗೆ ನೀಲಮ್ಮ ಮುಗುಳ್ನಗುತ್ತಾ, ಹಾ, ಪ್ರವಾಸದಲ್ಲಿದ್ದಾಗ ಊಟ ಸ್ವಲ್ಪ ಹೆಚ್ಚಾಗಿ ರುಚಿಯಾಗಿರುತ್ತದೆ ಅಂತ ಹೇಳಿದಳು. ಮೂವರು ಒಟ್ಟಿಗೆ ಊಟ ಶುರು ಮಾಡಿದರು. ಅದರ ನಡುವೆ ರೀನಾ ತನ್ನ ಅತ್ತೆಯ ತಟ್ಟೆಯನ್ನ ಗಮನ ಹರಿಸುತ್ತಿದ್ದಳು. ಅತ್ತೆ, ರೊಟ್ಟಿ ಸಾಕಲ್ಲವೇ ಅಂತ ಕೇಳಿದಾಗ ಅವಳು, ಹಾ ಸೊಸೆ, ಸಾಕು, ಎಲ್ಲವೂ ಚೆನ್ನಾಗಿದೆ ಅಂತ ಪ್ರೀತಿಯಿಂದ ಹೇಳಿದಳು. ರೀನಾ ತನ್ನ ಊಟವನ್ನು ಬೇಗನೆ ಮುಗಿಸಿದಳು. ನಂತರ ಅವಳು ತನ್ನ ಅತ್ತೆ ಮಾವರಿಗೆ, ನೀವಿಬ್ಬರೂ ಆರಾಮವಾಗಿ ಊಟ ಮಾಡಿ, ನಾನು ಸ್ವಲ್ಪ ಇವರಿಗೆ ಊಟ ಪಾರ್ಸಲ್ ಮಾಡಿಸುತ್ತೇನೆ, ಇನ್ನೂ ಬಹಳಷ್ಟು ಪ್ರಯಾಣ ಇದೆ, ನಡುವೆ ಎಲ್ಲಾದರೂ ಹೊಟ್ಟೆ ಹಸಿದರೆ ತಿನ್ನಲಿ ಅಂತ ಹೇಳಿದಳು. ಆಗ ಶಿವಮೂರ್ತಿ ಅವರು, ಹೌದು ಸೊಸೆ, ಮತ್ತು ಹುಷಾರಾಗಿರು, ಬಸ್ ಹೊರಡಬಹುದು ಅಂತ ಹೇಳಿದರು. ರೀನಾ ಸ್ವಲ್ಪ ಮುಗುಳ್ನಕ್ಕಳು. ಓಹೋ, ಇಲ್ಲ ಮಾವ, ಇನ್ನೂ ತುಂಬಾ ಸಮಯವಿದೆ, ನಾನು ಎಲ್ಲವನ್ನ ನೋಡಿಕೊಳ್ಳುತ್ತೇನೆ, ನೀವಿಬ್ಬರೂ ಆರಾಮವಾಗಿ ಊಟ ಮಾಡಿ ಅಂತ ಹೇಳಿ ಅವಳು ಎದ್ದು ಕೌಂಟರ್ ಕಡೆಗೆ ಹೋದಳು. ಶಿವಮೂರ್ತಿ ಒಮ್ಮೆ ಗಡಿಯಾರದ ಕಡೆಗೆ ದೃಷ್ಟಿ ಹಾಯಿಸಿದರು. ಇನ್ನು 15-20 ನಿಮಿಷ ಆಗಬಹುದು ಅಂದುಕೊಂಡರು. ಆದರೆ ಅವರ ಹಣೆ ಬರಹದ ಗಡಿಯಾರ ಸ್ವಲ್ಪ ವೇಗವಾಗಿಯೇ ಚಲಿಸುತ್ತಿತ್ತು. ರೀನಾ ನಿಧಾನವಾಗಿ ಕೌಂಟರ್ ಕಡೆಗೆ ಹೋದಳು. ಅವಳು ಹಿಂತಿರುಗಿ ಒಮ್ಮೆ ನೋಡಿದಳು. ನೀಲಮ್ಮ ನಿಧಾನವಾಗಿ ತನ್ನ ತಟ್ಟೆಯಿಂದ ಊಟ ಮಾಡುತ್ತಿದ್ದಳು ಮತ್ತು ಶಿವಮೂರ್ತಿಯವರು ನೀರು ಕುಡಿಯುತ್ತಿದ್ದರು. ಇಬ್ಬರ ಮುಖದಲ್ಲೂ ನಗು ಇತ್ತು. ಕೌಂಟರ್ ತಲುಪಿ ಅವಳು ವೇಟರ್ಗೆ ಮೆಲು ಧ್ವನಿಯಲ್ಲಿ, ಅಣ್ಣವ್ರೆ, ಒಂದು ತಟ್ಟೆ ಪ್ಯಾಕ್ ಮಾಡಿ, ದಾಲ್ ಮಖನಿ, ರೊಟ್ಟಿ ಮತ್ತು ಸ್ವಲ್ಪ ರೈತಾ ಕೂಡ ಎಂದು ಹೇಳಿದಳು. ವೇಟರ್ ಆರ್ಡರ್ ಅನ್ನು ಗಮನಿಸಲು ಪ್ರಾರಂಭಿಸಿದನು. ಅಷ್ಟರಲ್ಲಿ ಬಸ್ ಚಾಲಕ ಬಂದು ಹೋಟೆಲ್ ಮುಂದೆ ನಿಂತನು. ನಂತರ ಕಂಡಕ್ಟರ್ ಬಸ್ಸಿನ ಬಾಗಿಲಲ್ಲಿ ನಿಂತು ಜೋರಾಗಿ ಕೂಗಿದ, ಎಲ್ಲಾ ಪ್ರಯಾಣಿಕರು ನಿಮ್ಮ ನಿಮ್ಮ ಸೀಟ್ಗೆ ಬನ್ನಿ, ಬಸ್ ಹೊರಡುತ್ತಿದೆ ಅಂತ. ಯಾವಾಗ ಡ್ರೈವರ್ ಬಸ್ ಸ್ಟಾರ್ಟ್ ಮಾಡಿದನೋ ಆಗ ರೀನಾ ತನ್ನ ಪರ್ಸ್ ಹಿಡಿದುಕೊಂಡು ಹೋಟೆಲ್ನಿಂದ ಹೊರಗೆ ಓಡಿ ಬಂದಳು. ಬಸ್ ಹೊರಡುವುದನ್ನ ನೋಡಿ ಕೂಡಲೇ ಅವಳು ಅವಸರದಿಂದ ಬಸ್ ಹತ್ತಿದಳು. ನಂತರ ಒಂದು ಆಳವಾದ ಉಸಿರನ್ನ ಎಳೆದುಕೊಂಡು, ಅಬ್ಬಾ, ಸರಿಯಾದ ಸಮಯಕ್ಕೆ ತಲುಪಿದೆ, ಇಲ್ಲದಿದ್ದರೆ ಬಸ್ ಹೊರಟೇ ಬಿಡುತ್ತಿತ್ತು. ನಂತರ ಅವಳು ತನ್ನ ಸೀಟಿನಲ್ಲಿ ಬಂದು ಕುಳಿತಳು. ಅಂತಹ ಚಳಿಯಲ್ಲಿಯೂ ಅವಳ ಮುಖದ ಮೇಲೆ ಬೆವರಿತ್ತು. ಆದರೆ ಅವಳ ತುಟಿಗಳಲ್ಲಿ ಒಂದು ಲಘುವಾದ ನಗು ಇತ್ತು, ಒಂದು ದೊಡ್ಡ ಕೆಲಸ ಪೂರ್ತಿ ಮಾಡಿದವರ ತರ. ಬಸ್ನ ಬಾಗಿಲು ಮುಚ್ಚಿತು ಮತ್ತು ಅದು ತನ್ನ ವೇಗವನ್ನ ಹೆಚ್ಚಿಸಿತು. ರೀನಾ ಒಮ್ಮೆ ಕಿಟಕಿಯಿಂದ ಇಣುಕಿ ಹೊರಗೆ ನೋಡಿದಳು. ನಂತರ ಅವಳಿಗೆ ನಿಶ್ಚಿಂತೆ ಆಯಿತು. ಅವಳ ಮುಖದಲ್ಲಿ ತೃಪ್ತಿ ಇತ್ತು, ಆದರೆ ಕಣ್ಣುಗಳಲ್ಲಿ ವಿಚಿತ್ರವಾದ ಶಾಂತಿ ಇತ್ತು. ಮತ್ತು ಅವಳ ಪಕ್ಕದ ಸೀಟಿನಲ್ಲಿದ್ದ ರೋಹಿತ್ ಇನ್ನೂ ಗಾಢ ನಿದ್ರೆಯಲ್ಲಿದ್ದನು. ಅವನ ತಲೆ ಕಿಟಕಿಯ ಮೇಲೆಗಿತ್ತು. ಈಗ ಆ ಬಸ್ ಹಳೆಯ 2 ನೆರಳುಗಳನ್ನ ಅಲ್ಲಿಯೇ ಬಿಟ್ಟು ಧೂಳು ಎಬ್ಬಿಸುತ್ತಾ ಸರದಿಯಲ್ಲಿ ಸಾಗುತ್ತಾ ಈಗ ದೂರ ಹೋಗಿತ್ತು. ಮತ್ತು ರೋಹಿತನಿಗೆ ತನ್ನ ಹೆತ್ತವರು ಈಗ ಬಸ್ಸಿನಲ್ಲಿ ಇಲ್ಲ ಎಂದು ತಿಳಿದಿರಲಿಲ್ಲ. ನೀಲಮ್ಮ ಮತ್ತು ಶಿವಮೂರ್ತಿ ಇನ್ನು ಹೋಟೆಲ್ನಲ್ಲಿ ಒಂದು ಮೂಲೆಯಲ್ಲಿ ಆರಾಮವಾಗಿ ಕುಳಿತಿದ್ದರು. ಅವರ ತಟ್ಟೆಗಳಲ್ಲಿ ಇನ್ನೂ ಊಟ ಉಳಿದಿತ್ತು. ನೀಲಮ್ಮ ನಿಧಾನವಾಗಿ ಊಟ ಮಾಡುತ್ತಿದ್ದಳು. ಪ್ರಯಾಣದ ಆಯಾಸದ ಜೊತೆಗೆ ಅವಳ ಕೈಗಳ ವೇಗವೂ ನಿಂತಂತೆ. ಶಿವಮೂರ್ತಿ ಅವರು ತಮ್ಮ ಕಣ್ಣುಗಳನ್ನ ಮುಂಭಾಗದಿಂದ ತೆಗೆದು ಗಡಿಯಾರವನ್ನ ನೋಡುತ್ತಾ, ನೀಲಾ, ಸೊಸೆ ಎಲ್ಲಿದ್ದಾಳೆ? ಅವಳು ಇನ್ನೂ ಬಂದಿಲ್ಲ ಮತ್ತು ನೀನು ಇಷ್ಟು ನಿಧಾನವಾಗಿ ತಿನ್ನುತ್ತಿದ್ದೀಯಾ? ಅವಸರ ಮಾಡು, ನಮಗೆ ಬಸ್ ತಪ್ಪಬಹುದು ಎಂದರು. ನೀಲಮ್ಮ ಮತ್ತೊಂದು ತುತ್ತನ್ನ ಬಾಯಲ್ಲಿ ಇಟ್ಟುಕೊಳ್ಳುತ್ತಾ, ಅರೆ, ನೀವು ಇಷ್ಟೇಕೆ ಯೋಚಿಸುತ್ತಿದ್ದೀರಿ? ಸೊಸೆ ಬರಲಿ, ತಡೀರಿ. ಅಷ್ಟಕ್ಕೂ ಅವಳು ನಮಗೆ ತಿಳಿಸದೆಯೇ ಹೋಗುತ್ತಾಳೆಯೇ? ನಾವು ಇಲ್ಲಿ ಕುಳಿತು ಊಟ ಮಾಡುತ್ತಿರುವುದು ಅವಳಿಗೆ ಗೊತ್ತಿಲ್ಲವೇ ಅಂತ ಹೇಳಿದಳು. ಶಿವಮೂರ್ತಿ ದೀರ್ಘ ಉಸಿರನ್ನ ತೆಗೆದುಕೊಂಡು, ನೀನು ಹೇಳುತ್ತಿರುವುದು ಸರಿ, ಆದರೆ ಈ ಬಸ್ ಚಾಲಕರನ್ನ ನಂಬಲು ಆಗುವುದಿಲ್ಲ. ಪ್ರತಿಯೊಬ್ಬರು ತಮ್ಮದೇ ಆದ ಮನಸ್ಸಿನ ಮಾಸ್ಟರ್ ಇರುತ್ತಾರೆ. ಹೀಗೆ ಮಾಡು, ಈಗ ತಿನ್ನುವುದನ್ನ ನಿಲ್ಲಿಸು, ಬಹಳ ಆಯಿತು, ನಡಿ ಹೋಗೋಣ, ಸೊಸೆ ಇನ್ನು ಕೌಂಟರ್ನಲ್ಲಿ ಇದ್ದಾಳೆಂದು ತೋರುತ್ತದೆ ಅಂದರು. ಪತಿಯ ಮಾತು ಕೇಳಿ ನೀಲಮ್ಮ, ಹೌದು, ರೋಹಿತನಿಗೆ ಊಟ ಪ್ಯಾಕ್ ಮಾಡಿಸುವುದಾಗಿ ಹೇಳುತ್ತಿದ್ದಳು ಅಂತ ಮೆಲ್ಲನೆ ಹೇಳಿದಳು. ಆಗ ಶಿವಮೂರ್ತಿಯು, ನಡಿ ನೀಲ, ನೋಡೋಣ ಸೊಸೆ ಎಲ್ಲಿದ್ದಾಳೆಂದು ಅಂದರು. ಇಬ್ಬರು ನಿಧಾನವಾಗಿ ಹೋಟೆಲ್ ಕೌಂಟರ್ ಕಡೆಗೆ ಸಾಗಿದರು. ಅವರ ಕಣ್ಣುಗಳು ತಮ್ಮ ಸೊಸೆಯನ್ನ ಹುಡುಕುತ್ತಿದ್ದವು. ರೀನಾ ಕೆಲವೇ ಹೆಜ್ಜೆಗಳ ದೂರದಲ್ಲಿ ಕೈಯಲ್ಲಿ ಒಂದು ಪ್ಯಾಕೆಟ್ ಹಿಡಿದು ನಗುತ್ತಾ ನಿಂತಿರುವುದನ್ನ ಅವರು ಕಂಡುಕೊಳ್ಳಲು ಆಶಿಸುತ್ತಿದ್ದರು. ಆದರೆ ಅವರು ಕೌಂಟರ್ ತಲುಪಿದ ತಕ್ಷಣ ಇಬ್ಬರು ಅಲ್ಲಿಯೇ ನಿಂತರು. ರೀನಾ ಕೌಂಟರ್ನಲ್ಲಿ ಇರಲಿಲ್ಲ. ಇಬ್ಬರು ಗಾಬರಿಯಾಗಿ ಒಬ್ಬರನ್ನೊಬ್ಬರು ನೋಡಿಕೊಂಡರು. ನಂತರ ಆ ಗಾಬರಿ ನಿಧಾನವಾಗಿ ಹೆದರಿಕೆ ಆಗಿ ಬದಲಾಯಿತು. ರೀನಾ ಇಲ್ಲೇ ಎಲ್ಲೋ ಇದ್ದಾಳೆ ಎಂಬಂತೆ ಶಿವಮೂರ್ತಿ ಅವರು ರೀನಾ ಅಂತ ಜೋರಾಗಿ ಕೂಗಲು ಪ್ರಯತ್ನ ಮಾಡಿದರು. ನೀಲಮ್ಮ ಗಾಬರಿಯಾಗಿ ಸುತ್ತಲೂ ನೋಡುತ್ತಾ, ಅರೆ, ಎಲ್ಲಿ ಹೋದಳಿವಳು
ಈಗಷ್ಟೇ ಇಲ್ಲಿದ್ದಳು ಅಂದುಕೊಂಡಳು. ಏನೋ ತಪ್ಪಾಗಿದೆ ಅಂತ ಶಿವಮೂರ್ತಿ ಅವರಿಗೆ ಅನ್ನಿಸಲು ಪ್ರಾರಂಭಿಸಿತು. ಅವರು ಸ್ವಲ್ಪ ಮುಂದೆ ಹೋಗಿ ಕೌಂಟರ್ನಲ್ಲಿ ಕುಳಿತಿದ್ದ ಹುಡುಗನಿಗೆ, ಮಗನೇ, ಈಗ ಸ್ವಲ್ಪ ಹೊತ್ತಿನ ಹಿಂದೆ ನಮ್ಮ ಸೊಸೆ ಬಂದಿದ್ದಳಲ್ಲ, ನೀಲಿ ಸೀರೆಯಲ್ಲಿ, ಇಲ್ಲಿಯೇ ನಿಂತಿದ್ದಳು ನಿನ್ನ ಎದುರಿಗೆ, ಎಲ್ಲಿ ಹೋದಳವಳು ಅಂತ ಕೇಳಿದರು. ಹುಡುಗ ಸ್ವಲ್ಪ ಯೋಚಿಸಿ, ಅಂಕಲ್, ಇಲ್ಲಿಗೆ ತುಂಬಾ ಜನ ಬರುತ್ತಾರೆ, ಆದರೆ ಹೌದು, ನೀಲಿ ಸೀರೆ ಊಟ ಒಬ್ಬ ಮಹಿಳೆ ಬಂದಿದ್ದಳು, ಅವಳು ಊಟವನ್ನ ಪ್ಯಾಕ್ ಮಾಡಿಸಿದ್ದಳು, ಆದರೆ ಸ್ವಲ್ಪ ಸಮಯದ ಹಿಂದೆ ಹೊರಟು ಹೋದಳು ಅಂತ ಹೇಳಿದ. ಹೋದಳ? ಶಿವಮೂರ್ತಿ ಅವರ ಧ್ವನಿ ಈಗ ಕಂಪಿಸುತ್ತಿತ್ತು. ನಮ್ಮನ್ನು ಬಿಟ್ಟು? ಅವರಿಗೆ ಒಂದು ಕ್ಷಣ ಏನೂ ತಿಳಿದುಕೊಳ್ಳಲು ಆಗಲಿಲ್ಲ. ನಂತರ ಅವರು ಹೊರಳಿ ನೀಲಮ್ಮಳಿಗೆ, ನೀಲ, ಬೇಗ ನಡಿ, ಬಸ್ ನಮ್ಮನ್ನ ಬಿಟ್ಟು ಹೋಗುವಂತೆ ಆಗಬಾರದು, ಮತ್ತೆ ನಾನೇನು ಅಂದುಕೊಂಡಿರುವೆನೋ ಹಾಗೆ ಆಗಬಾರದು ಅಂತ ಹೇಳಿದರು. ಆಗ ನೀಲಮ್ಮ, ಅರೆ, ನೀವೇಕೆ ಇಷ್ಟು ಗಾಬರಿ ಆಗುತ್ತಿದ್ದೀರಿ? ನಾವು ಇಲ್ಲೇ ಇದ್ದೇವೆ ಅಂತ ರೀನಾಳಿಗೆ ಗೊತ್ತಿದೆ, ಅಷ್ಟಕ್ಕೂ ನಮ್ಮನ್ನು ಬಿಟ್ಟು ಬಸ್ ಹೇಗೆ ಹೋಗುತ್ತದೆ ಅಂತ ಧೈರ್ಯವಾಗಿ ಹೇಳಿದಳು. ಆದರೆ ಶಿವಮೂರ್ತಿ ಅವರ ಕಣ್ಣುಗಳಲ್ಲಿ ಹೆದರಿಕೆ ಆಳವಾಗುತ್ತಿತ್ತು. ನೀಲ, ಕೆಲವೊಮ್ಮೆ ಜೀವನದಲ್ಲಿ ನಾವು ಊಹಿಸಲು ಸಾಧ್ಯವಾಗದ ಸಂಗತಿಗಳು ನಡೆಯುತ್ತವೆ, ಮತ್ತು ಈ ರೀತಿ ಏನಾದರೂ ಸಂಭವಿಸಿದರೆ ಅದು ತುಂಬಾ ಕೆಟ್ಟದ್ದಾಗಿರುತ್ತದೆ, ತುಂಬಾ ಕೆಟ್ಟದ್ದು ಅಂತ ಹೇಳುತ್ತಾ ಅವರು ನೀಲಮ್ಮಳ ಕೈ ಹಿಡಿದು ಹೋಟೆಲ್ ಬಾಗಿಲ ಕಡೆಗೆ ವೇಗವಾಗಿ ಹೋದರು. ಆದರೆ ಅವರ ವೇಗಕ್ಕಿಂತ ಅತಿ ಹೆಚ್ಚು ವೇಗವಾಗಿ ಬಸ್ ಚಲಿಸುತ್ತಿತ್ತು. ಈಗ ಅದು ಹಲವು ತಿರುಗಳನ್ನು ದಾಟಿತ್ತು. ತನ್ನ ಇಬ್ಬರು ಹಿರಿಯ ಪ್ರಯಾಣಿಕರನ್ನ ಬಿಟ್ಟು ಅವರು ಹೊರಗೆ ಬಂದ ಕೂಡಲೇ ಸುತ್ತಲೂ ನೋಡಿದರು. ಹೋಟೆಲ್ ಹೊರಗಿನ ರಸ್ತೆ ಈಗ ಹಗುರ ಮಂಜಿನಿಂದ ಆವೃತವಾಗಿತ್ತು. ಸ್ವಲ್ಪ ದೂರದಲ್ಲಿ ಇನ್ನೂ 2-3 ವಾಹನಗಳು ನಿಂತಿದ್ದವು. ಆದರೆ ಆ ಬಸ್, ಆ ನೀಲಿ ಮತ್ತು ಬಿಳಿ ಬಣ್ಣದ ಬಸ್ ಈಗ ಅಲ್ಲಿ ಇರಲಿಲ್ಲ. ಶಿವಮೂರ್ತಿ ಅವರಿಗೆ ಉಸಿರುಗಟ್ಟಿದಂತಾಯಿತು. ಅವರು ಗಮನವಿಟ್ಟು ರಸ್ತೆಯ ಬದಿಯಲ್ಲೆಲ್ಲ ನೋಡಿದರು, ಆದರೆ ದೂರ ದೂರದಲ್ಲಿ ಎಲ್ಲೆಲ್ಲೂ ಬಸ್ ಕಾಣಿಸಲಿಲ್ಲ. ನೀಲ, ಬಸ್ ಬಹುಶಃ ಹೊರಟು ಹೋಗಿರಬಹುದು. ಅವರ ಧ್ವನಿ ಗದ್ಗದಿತವಾಗಿತ್ತು. ನೀಲಮ್ಮಳ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ಅವಳು ಗಾಬರಿಯಿಂದ, ಇಲ್ಲ, ಹೀಗೆ ಆಗಲು ಸಾಧ್ಯವಿಲ್ಲ, ಅವರು ನಮ್ಮನ್ನ ಬಿಟ್ಟು ಹೇಗೆ ಹೋಗಲು ಸಾಧ್ಯ ಅಂತ ಅವಳು ಮೆಲ್ಲನೆ ಹೇಳುವಾಗ ಅವಳ ಧ್ವನಿ ಅದುರುತ್ತಿತ್ತು. ಶಿವಮೂರ್ತಿ ತಮ್ಮ ಜೇಬಿನಿಂದ ಮೊಬೈಲ್ ಹೊರಗೆ ತೆಗೆದರು. ನೆಟ್ವರ್ಕ್ ಇರಲಿಲ್ಲ. ಅವರು ಮೊಬೈಲ್ ಅನ್ನು 2-3 ಬಾರಿ ಎತ್ತಿ ಹಿಡಿದರು, ಆದರೆ ಪರದೆಯ ಮೇಲೆ ಸಿಗ್ನಲ್ ಇಲ್ಲ ಎಂದು ಮಿನುಗುತ್ತಲೇ ಇತ್ತು. ಇಲ್ಲಿ ನೆಟ್ವರ್ಕ್ ಇಲ್ಲ ಎಂದು ಅವರು ಕಿರಿಕಿರಿಯಿಂದ ಹೇಳಿದರು. ಮತ್ತು ನಂತರ ಆಳವಾದ ಉಸಿರನ್ನು ತೆಗೆದುಕೊಂಡು ನೀಲಮ್ಮ ಒಂದು ಭರವಸೆಯೊಂದಿಗೆ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡು ಇನ್ನೂ ರಸ್ತೆ ಕಡೆಗೆ ನೋಡುತ್ತಿದ್ದಳು. ನಂತರ ಅವಳು ಮೆಲು ಧ್ವನಿಯಲ್ಲಿ, ಬಹುಶಃ ಬಸ್ ಸ್ವಲ್ಪ ದೂರದಲ್ಲಿ ನಿಂತಿರಬಹುದು, ಬಹುಶಃ ಅದು ಕೆಟ್ಟು ನಿಂತಿರಬಹುದು, ಇಲ್ಲದಿದ್ದರೆ ಬಹುಶಃ ರೀನಾ ಅಂತ ಹೇಳುತ್ತಾ ಯೋಚಿಸಿದಳು. ಸಾಕು, ನಿಲ್ಲಿಸು ನೀಲ. ಈಗ ಶಿವಮೂರ್ತಿ ಅವರ ಧ್ವನಿ ಬದಲಾಗಿತ್ತು. ಈಗ ಅವರ ಕಣ್ಣುಗಳಲ್ಲಿ ಅಸಹಾಯಕತೆ ಇರದೆ ಒಂದು ಸಂಘರ್ಷದ ಸಂಕೇತವಿತ್ತು. ಈಗ ನಾವು ಸ್ವತಃ ಯೋಚಿಸಬೇಕು. ಈ ಸಮಯದಲ್ಲಿ ನಾವಿಲ್ಲಿ ಇಬ್ಬರೇ ಇದ್ದೇವೆ, ನಾವು ನಮಗಾಗಿ ಏನಾದರೊಂದು ದಾರಿ ಮಾಡಿಕೊಳ್ಳಬೇಕು ಅಂತ ಹೇಳಿದರು. ನೀಲಮ್ಮ ತನ್ನ ನಡುಗುವ ಕೈಗಳಿಂದ ಬೆಂಚಿನ ಆಸರೆ ಹಿಡಿದುಕೊಂಡು ಕುಳಿತಳು. ನಾವೀಗ ಏನು ಮಾಡುವುದು ಅಂತ ಕಣ್ಣೀರು ಸುರಿಸುತ್ತಾ ಕೇಳಿದರು. ಶಿವಮೂರ್ತಿ ಅವಳ ಹತ್ತಿರ ಕುಳಿತು ಅವಳ ಕೈ ಹಿಡಿದು, ನೀನು ಹೆದರಿಕೊಳ್ಳಬೇಡ ನೀಲ, ನಾನಿರುವವರೆಗೂ ನಿನಗೇನು ಆಗಲು ಬಿಡುವುದಿಲ್ಲ. ಸಾಕು, ಒಮ್ಮೆ ದಾರಿ ತೋರಿದರೆ ಸಾಕು, ನಾವು ಖಂಡಿತವಾಗಿ ಮನೆ ತಲುಪುತ್ತೇವೆ, ನಡೆದುಕೊಂಡೇ ಹೋಗುವುದಾದರೂ ಸರಿ ಅಂತ ಹೇಳಿದರು. ಶತಶತಮಾನಗಳಿಂದ ಒಟ್ಟಿಗೆ ಇದ್ದ ಇಬ್ಬರು ಪ್ರಯಾಣಿಕರು ಈ ತಿರುವು ಹಂತದಲ್ಲಿ ಏಕಾಂಗಿಯಾಗಿ ಉಳಿದಿದ್ದಾರೇನೋ ಎಂಬಂತೆ ಅವರು ಪರಸ್ಪರ ಹತ್ತಿರ ಕುಳಿತಿದ್ದರು. ಆದರೆ ಅವರ ಭರವಸೆಗಳು ಇನ್ನೂ ಜೀವಂತವಾಗಿದ್ದವು. ನಂತರ ಶಿವಮೂರ್ತಿ ಅವರು ಹೋಟೆಲ್ ಕೌಂಟರ್ ತಲುಪಿ, ಮಗನೇ, ನಮ್ಮ ಬಸ್ ಹೊರಟು ಹೋಗಿದೆ ಮತ್ತು ಮೊಬೈಲ್ನಲ್ಲಿ ನೆಟ್ವರ್ಕ್ ಇಲ್ಲ, ನಮಗೆ ಕರೆ ಮಾಡಲು ಫೋನ್ ಕೊಡುತ್ತೀಯಾ? ನಮ್ಮ ಮಗ ಕೂಡ ಬಸ್ ಅಲ್ಲೇ ಇದ್ದಾನೆ ಎಂದರು. ಕೌಂಟರ್ನಲ್ಲಿದ್ದ ಹುಡುಗ ಸ್ವಲ್ಪ ಆಶ್ಚರ್ಯದಿಂದ ಅವರನ್ನ ನೋಡಲು ಪ್ರಾರಂಭಿಸಿದ ಮತ್ತು ನಂತರ, ಅರೆ, ಬಸ್ ಹೊರಟಿದೆಯೇ? ನೀವು ಕುಳಿತುಕೊಳ್ಳಿ ಅಂಕಲ್. ಹಾ, ದಯವಿಟ್ಟು ಕರೆ ಮಾಡಿ, ಈ ಲ್ಯಾಂಡ್ಲೈನ್ ತೆಗೆದುಕೊಳ್ಳಿ ಅಂತ ಹೇಳಿದ. ಶಿವಮೂರ್ತಿ ಅವರು ಬೇಗನೆ ಸಂಖ್ಯೆಗೆ ಡೈಲ್ ಮಾಡಿದರು. ಒಮ್ಮೆ, ನಂತರ 2 ಬಾರಿ, ಆದರೆ ಪ್ರತಿ ಬಾರಿಯೂ ಉತ್ತರ ಒಂದೇ ಆಗಿತ್ತು. ಈ ಸಂಖ್ಯೆ ತಲುಪಲು ಸಾಧ್ಯವಿಲ್ಲ, ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ ಅಂತ. ಅವರು ನಿಧಾನವಾಗಿ ರಿಸೀವರ್ ಕೆಳಗಿಟ್ಟರು. ಅವರ ಮುಖದಲ್ಲಿ ಚಿಂತೆಯ ಗೆರೆಗಳು ಮತ್ತಷ್ಟು ಆಳವಾದವು. ಸಂಪರ್ಕ ಸಾಧಿಸಲು ಸಾಧ್ಯವಾಗುತ್ತಿಲ್ಲ, ಅವರು ಸಂಪರ್ಕ ಸಾಧಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಪದೇ ಪದೇ ಹೇಳುತ್ತಿದ್ದಾರೆ ಅಂತ ಹೇಳುವಾಗ ಅವರ ಕಣ್ಣುಗಳು ತೆವಗೊಂಡವು. ಆದರೆ ಅವರ ಧ್ವನಿ ಇನ್ನೂ ಸಂಯಮದಿಂದ ಕೂಡಿತ್ತು. ಆಗ ಹೋಟೆಲ್ನ ಒಂದು ಮೂಲೆಯಲ್ಲಿ ಕುಳಿತಿದ್ದ, ಅಲ್ಲಿ ಕೆಲಸ ಮಾಡುತ್ತಿದ್ದ ಸುಮಾರು 18ರಿಂದ 19 ವರ್ಷದ ವಯಸ್ಸಿನ ಹುಡುಗ ಅವರ ಸಂಭಾಷಣೆಯನ್ನ ಕೇಳುತ್ತಿದ್ದ. ಅವನು ಅವರ ಹತ್ತಿರ ಎದ್ದು ಬಂದು, ಅಜ್ಜವ್ರೆ, ನೀವು ಎಲ್ಲಿಗೆ ಹೋಗಬೇಕು ಅಂತ ಕೇಳಿದ. ಶಿವಮೂರ್ತಿ ಭರವಸೆಯ ಕಿರಣವನ್ನ ಕಂಡಂತೆ ಆ ಹುಡುಗನ ಕಡೆಗೆ ನೋಡಿ, ಮಗನೇ, ನಾವು ದೆಹಲಿಗೆ ಹೋಗಬೇಕು, ನಾವು ಚಾರ್ಧಾಮ್ನಿಂದ ಹಿಂತಿರುಗುತ್ತಿದ್ದೆವು, ಆದರೆ ಸೊಸೆ ನಮ್ಮನ್ನು ಇಲ್ಲಿಗೆ ಊಟಕ್ಕೆ ಕರೆತಂದಳು ಮತ್ತು ಈಗ ಏನಾಯ್ತೋ ಗೊತ್ತಿಲ್ಲ, ಈಗ ಅವಳಿಲ್ಲ ಅಷ್ಟೇ ಅಂತ ಹೇಳಿದರು.
ಹುಡುಗ ಸ್ವಲ್ಪ ಹೊತ್ತು ಮೌನವಾಗಿದ್ದು ನಂತರ, ಚಿಂತಿಸಬೇಡಿ, ನಮ್ಮ ಚಿಕ್ಕಪ್ಪ ಟ್ಯಾಕ್ಸಿ ಓಡಿಸುತ್ತಾರೆ. ಅವರು ಹತ್ತಿರದಲ್ಲೇ ವಾಸಿಸುತ್ತಾರೆ. ನಾನು ಅವರಿಗೆ ಕರೆ ಮಾಡುತ್ತೇನೆ. ಬಹುಶಃ ಅವರು ನಿಮ್ಮನ್ನು ಬಸ್ ನಿಲ್ದಾಣಕ್ಕೆ ಬಿಡಬಹುದು ಅಥವಾ ನಿಮಗೆ ಮತ್ತಷ್ಟು ಏನಾದರೂ ಸಹಾಯ ಮಾಡಬಹುದು ಅಂತ ಹೇಳಿದ. ನೀಲಮ್ಮ ನಡುಗುವ ಧ್ವನಿಯಲ್ಲಿ, ಮಗನೇ, ನಾವು ಮನೆಗೆ ತಲುಪಬೇಕು ಅಂತ ಇದ್ದೇವೆ ಅಂದಳು. ಆ ಹುಡುಗ ತಲೆ ಅಲ್ಲಾಡಿಸಿ, ಚಿಂತಿಸಬೇಡಿ ಅಂತ ಹೇಳಿ ಅವನು ಬೇಗನೆ ಮೊಬೈಲ್ ತೆಗೆದುಕೊಂಡು ಸಹಾಯಕ್ಕಾಗಿ ಕರೆ ಮಾಡಲು ಹೊರಗೆ ಹೋದನು. ಶಿವಮೂರ್ತಿ ನೀಲಮ್ಮಳ ಕಡೆಗೆ ನೋಡಿ, ನೋಡಿದೀಯಾ, ಎಲ್ಲಾ ತೊಂದರೆಗಳಲ್ಲಿ ಆ ದೇವರು ಯಾರನ್ನಾದರೂ ಸಹಾಯಕ್ಕೆ ಕಳಿಸುತ್ತಾನೆ. ನಾವು ಭರವಸೆ ಇಡಬೇಕು ಅಷ್ಟೇ ಅಂತ ಹೇಳಿದರು. ರಾತ್ರಿ 12 ಗಂಟೆ ಆಗುವುದರಲ್ಲಿತ್ತು. ಹೋಟೆಲಿನ ಹೊರಗೆ ಮೆಲ್ಲನೆ ತಂಪು ಗಾಳಿ ಬೀಸುತ್ತಿತ್ತು ಮತ್ತು 4 ಕಡೆಗೆ ಒಂದು ವಿಚಿತ್ರವಾದ ಮೌನ ಆವರಿಸಿತ್ತು. ಆದರೆ ಅದೇ ಮೌನದಲ್ಲಿ ಒಂದು ಭರವಸೆಯ ಚಲನೆ ಕೇಳಿಸಿತು. ಹೋಟೆಲ್ ಮುಂದೆ ಒಂದು ಹಳೆಯ ಟ್ಯಾಕ್ಸಿ ಬಂದು ನಿಂತಿತು. ಕಾರಿನಿಂದ ಚೆನ್ನಾಗಿ ಮೈಕಟ್ಟು ಹೊಂದಿದ್ದ ಒಬ್ಬ ವ್ಯಕ್ತಿ ಇಳಿದ. ಮುಖದಲ್ಲಿ ಅನುಭವದ ಗೆರೆಗಳು. ಅವನು ಸುಂದರ್ಲಾಲ್ ಅಂತ, ಆ ಹುಡುಗನ ಚಿಕ್ಕಪ್ಪ. ಅವನು ಕೈಗಳನ್ನು ಜೋಡಿಸಿ, ಅಮ್ಮ, ಅಪ್ಪ, ಚಿಂತಿಸಬೇಡಿ, ನಾನು ನಿಮ್ಮನ್ನ ಬಸ್ ಸ್ಟ್ಯಾಂಡ್ ವರೆಗೂ ಬಿಡುತ್ತೇನೆ. ಅಲ್ಲಿಂದ ನಿಮಗೆ ದಿಲ್ಲಿಯ ಬಸ್ ಸಿಗುತ್ತದೆ. ಇನ್ನು ನಿಮಗೇನು ತೊಂದರೆ ಆಗುವುದಿಲ್ಲ ಎಂದನು. ನೀಲಮ್ಮ ಮೆಲ್ಲನೆ ನಗುತ್ತಾ, ಮಗನೇ, ಆ ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ. ನಮ್ಮ ಸಹಾಯಕ್ಕೆ ಆ ದೇವರೇ ಬಂದಂತಾಯಿತು ಅಂತ ಹೇಳಿದಳು. ಆದರೆ ಶಿವಮೂರ್ತಿಯವರು ಏನೂ ಯೋಚಿಸತೊಡಗಿದರು. ಅವರ ಮುಖದಲ್ಲಿ ಒಂದು ಗೊಂದಲ ಶುರುವಾಯಿತು. ಸುಂದರ್ಲಾಲ್ ಅವರ ಹಿಂಜರಿಕೆಯನ್ನು ಗ್ರಹಿಸಿ ಜೇಬಿನಿಂದ ಕೆಲವು ಸುಕ್ಕುಗಟ್ಟಿದ ನೋಟುಗಳನ್ನು ಹೊರತೆಗೆದು ಅವರ ಕೈಯಲ್ಲಿ ಇಡುತ್ತಾ, ಅಪ್ಪವ್ರೆ, ಇದನ್ನು ಇಟ್ಟುಕೊಳ್ಳಿ, ರಸ್ತೆಯಲ್ಲಿ ಉಪಯೋಗಕ್ಕೆ ಬರುತ್ತದೆ. ಸ್ವಲ್ಪ ಚಹಾ ನಾಷ್ಟ ಮಾಡಲಿಕ್ಕೆ. ಅಷ್ಟಕ್ಕೂ ಇನ್ನು ಮುಂದೆ ನಿಮಗೇನು ತೊಂದರೆ ಆಗಬಾರದು ಅಂತ ನಾನು ಬಯಸುತ್ತೇನೆ ಅಂತ ಹೇಳಿದ. ಶಿವಮೂರ್ತಿ ಅವರು ತಡವರಿಸುತ್ತಾ, ಬೇಡ ಬೇಡ ಮಗನೇ, ಇದು ಸರಿಯಲ್ಲ, ನಾವು ಇದನ್ನ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳಿದರು. ಆದರೆ ಸುಂದರ್ಲಾಲ್ ತುಂಬಾ ನಿರಾಳವಾಗಿ, ಅಪ್ಪವ್ರೆ, ನೀವು ನನ್ನ ಹೆತ್ತವರಂತೆ ಇದ್ದೀರಿ. ಈ ಹಣ ಸಾಲವಲ್ಲ, ಇದು ಸೇವೆ. ನೀವು ಎಂದಾದರೂ ನಮ್ಮ ಹಳ್ಳಿಗೆ ಬಂದರೆ ಒಮ್ಮೆ ನಮ್ಮನ್ನು ಆಶೀರ್ವದಿಸಿ ಅಷ್ಟೇ ಅಂತ ಹೇಳಿದ. ಇದನ್ನು ಕೇಳಿದ ಶಿವಮೂರ್ತಿ ಅವರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಬಂದವು. ಅವರ ಕೈಗಳು ನಡುಗಿದವು ಮತ್ತು ತುಟಿಗಳು ಅದುರಿದವು. ಅವರು ನಮ್ಮ ಸ್ವಂತ ಮಕ್ಕಳು ನಮ್ಮನ್ನು ತೊರೆದು ಅಪರಿಚಿತರು ನಮ್ಮನ್ನು ಬೆಂಬಲಿಸುತ್ತಿರುವಾಗ ನಾವು ಅಪರಿಚಿತರಿಂದ ಸಹಾಯ ಪಡಬೇಕಾದ ದಿನವನ್ನು ಇಂದು ನೋಡಬೇಕಾಗಿದೆ ಅಂತ ನೀಲಮ್ಮಳಿಗೆ ಮೃದುವಾಗಿ ಹೇಳಿದರು. ಅವಳು ನಿಧಾನವಾಗಿ ಅವರನ್ನ ಹಿಡಿದು, ನಮ್ಮವರು ಯಾರು ಮತ್ತು ಬೇರೆಯವರು ಯಾರು ಅಂತ ಕಾಲವೇ ಹೇಳುತ್ತದೆ ಮತ್ತು ಈ ಸಮಯ ನಮಗೆ ಪಾಠ ಕಲಿಸುತ್ತಿದೆ ಅಂತ ಹೇಳಿದಳು. ಟ್ಯಾಕ್ಸಿ ಬಾಗಿಲು ತೆರೆಯಿತು ಮತ್ತು ಇಬ್ಬರು ನಿಧಾನವಾಗಿ ಅದರೊಳಗೆ ಕುಳಿತರು. ಅವರ ಹೃದಯದಲ್ಲಿ ಒಂದು ಸಂಕಟವಿತ್ತು, ಆದರೆ ಅದೇ ಸಮಯ ಒಂದು ಹೊಸ ಭರವಸೆಯೂ ಇದ್ದಿತ್ತು. ಬಹುಶಃ ಈ ಪ್ರಯಾಣವು ಅವರನ್ನು ಅವರ ಮಗನೊಂದಿಗೆ ಒಟ್ಟಿಗೆ ಸೇರಿಸುತ್ತದೆ ಅನ್ನುವುದು. ಬಸ್ ಇನ್ನು ಬೆಟ್ಟದ ರಸ್ತೆಗಳ ಕಿರಿದಾದ ತಿರುವುಗಳ ಮೂಲಕ ಹಾದು ಹೋಗುತ್ತಿತ್ತು. ರಾತ್ರಿಯ ಮೌನ ಮತ್ತು ತಂಪಾದ ಗಾಳಿ ಒಳಗೆ ಆಳವಾಗಿ ನುಸುಳಲು ಪ್ರಾರಂಭಿಸಿತು. ಗಡಿಯಾರ ರಾತ್ರಿ 12:30 ಆಗಿತ್ತು ಮತ್ತು ಆಸನಗಳ ಹಿಂದೆ ಸ್ವಲ್ಪ ಚಲನೆ ಇತ್ತು. ರೋಹಿತ್ ಈಗ ನಿಧಾನವಾಗಿ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಿದ್ದ. ಅವನು ಕಣ್ಣುಗಳು ಉಜ್ಜುಕೊಂಡು ಸುತ್ತಲೂ ನೋಡಿದನು ಮತ್ತು ನಂತರ ತನ್ನ ತಾಯಿ ಮತ್ತು ತಂದೆಯ ಆಸನವನ್ನ ನೋಡಿದನು. ಅದು ಖಾಲಿಯಾಗಿತ್ತು. ಒಂದು ಕ್ಷಣ ಅವನು ಗೊಂದಲಕ್ಕೊಳಗಾದನು. ನಂತರ ಅವನು ನೇರವಾಗಿ ಎದ್ದು ಕುಳಿತನು. ರೀನಾ ಅಂತ ಮೃದುವಾಗಿ ತನ್ನ ಹೆಂಡತಿಯನ್ನ ಕರೆದನು. ರೀನಾ ಮುಗುಳ್ನಗುತ್ತಾ ಅವನನ್ನ ನೋಡಿ, ಹಾ, ನೀವು ಎಚ್ಚರಗೊಂಡೀರಾ ಅಂದಳು. ಅಮ್ಮ ಅಪ್ಪ ಎಲ್ಲಿದ್ದಾರೆ ಅಂತ ಕೇಳಿದ. ಅವನ ಹಣೆಯ ಮೇಲೆ ಸುಕ್ಕುಗಳು ಕಾಣಿಸಿಕೊಂಡವು. ರೀನಾ ಒಂದು ಕ್ಷಣ ಆಘಾತದಿಂದ ಹಿಂತಿರುಗಿ ನೋಡಿದ ನಂತರ, ಅವರು ಅಲ್ಲಿಯೇ ಹಿಂದೆ ಕುಳಿತಿದ್ದರು. ನಾವು ಹೋಟೆಲಿಂದ ಹೊರಡುವಾಗ ನಾನು ಅವರನ್ನ ನೋಡಿದೆ ಅಂತ ಹೇಳಿದಳು. ಹಿಂದೆ ಅನ್ನುತ್ತಾ ರೋಹಿತ್ ಅಚಾನಕ್ಕಾಗಿ ಸೀಟಿನಿಂದ ಎದ್ದು ನಿಂತು ಮತ್ತು ಬಸ್ಸಿನ ಹಿಂಭಾಗದವರೆಗೂ ಹೋದ. ಎಲ್ಲಾ ಸೀಟಿನಲ್ಲೂ ದೃಷ್ಟಿ ಹಾಯಿಸಿದ, ಆದರೆ ತಂದೆ ತಾಯಿ ಎಲ್ಲೂ ಇರಲಿಲ್ಲ. ಅವನ ಹೃದಯ ಬಡಿತ ಹೆಚ್ಚಾಯಿತು. ಅವನು ಹಿಂತಿರುಗಿ ಬಂದು ಸ್ವಲ್ಪ ಜೋರಾದ ಧ್ವನಿಯಲ್ಲಿ, ರೀನಾ, ಅಮ್ಮ ಅಪ್ಪ ಈ ಬಸ್ಸಿನಲ್ಲಿ ಇಲ್ಲ ಎಂದನು. ರೀನಾ ಸ್ವಲ್ಪ ಗೊಂದಲಕ್ಕೊಳಗಾದಳು. ಇದು ಹೇಗೆ ಸಾಧ್ಯ? ನಾನು ಅವರನ್ನು ಊಟ ಮಾಡುತ್ತಿರುವುದನ್ನು ನೋಡಿದ್ದೆ. ನಾನು ಪಾರ್ಸಲ್ ತೆಗೆದುಕೊಂಡು ಬಸ್ ಹತ್ತಿದ್ದೆ. ಬಹುಶಃ ಅವರು ಅನ್ನುವಷ್ಟರಲ್ಲಿ ರೋಹಿತ್, ಬಹುಶಃ ಏನು ರೀನಾ ಅಂತ ಕೇಳುವಾಗ ಅವನ ಧ್ವನಿ ನಡುಗಲು ಪ್ರಾರಂಭಿಸಿತು. ನೀನು ಊಟ ಪ್ಯಾಕ್ ಮಾಡಿಸುತ್ತಿದ್ದೆ ಅಂತ ಹೇಳುತ್ತಿದ್ದೀಯಾ? ಮತ್ತೆ ಅಪ್ಪ ಅಮ್ಮ ಅಂತ ಕೇಳಿದ. ರೀನಾ ಈಗ ಗೊಂದಲಮಯ ಸ್ವರದಲ್ಲಿ, ಅವರು ಹಿಂದೆ ಕುಳಿತಿರಬೇಕು ಎಂದು ನಾನು ಭಾವಿಸಿದೆ, ಆದರೆ ಬಹುಶಃ ಅವರು ಬಸ್ ಹತ್ತಲೇ ಇಲ್ಲ ಎಂದು ತೋರುತ್ತದೆ ಅಂತ ಹೇಳಿದಳು. ಏನು? ರೋಹಿತನ ಉಸಿರಾಟ ವೇಗವಾಗಿತ್ತು. ಅವನ ಧ್ವನಿ ನಡುಗುತ್ತಿತ್ತು. ನೀನು ಅವರನ್ನ ಬಿಟ್ಟು ಬಂದೆಯಾ? ಅವರು ಬಸ್ ಹತ್ತಿದ್ದಾರೋ ಇಲ್ಲವೋ ಎಂದು ನೀನು ನೋಡಲೂ ಇಲ್ಲವೇ ಅಂತ ಕೇಳಿದ. ರೀನಾ ಭಯದಿಂದ ಹೇಳಿದಳು, ನಾನು ತಿಳಿದುಕೊಂಡಿದ್ದೆ ಅಂತ ಅವಳು ಬೇರೆನ್ನೇನೋ ಹೇಳುವ ಮೊದಲು ರೋಹಿತನು, ನೀನು ತಿಳಿದುಕೊಂಡಿದ್ದೆ,
ಆದರೆ ನನ್ನ ತಂದೆ ತಾಯಿ ಹಿಂದೆಯೇ ಉಳಿದರು ಅಂತ ಕೋಪದಿಂದ ನಡುಗುತ್ತಾ ಹೇಳಿದನು. ಕೂಡಲೇ ಅವನು ಮುಂದೆ ಹೋಗಿ, ಡ್ರೈವರ್, ಬಸ್ ನಿಲ್ಲಿಸು, ವಾಪಸ್ ನಡಿ, ನನ್ನ ತಂದೆ ತಾಯಿ ಬಸ್ನಲ್ಲಿಲ್ಲ ಅಂತ ಜೋರಾಗಿ ಹೇಳಿದ. ಬಸ್ಸಿನಾದ್ಯಂತ ರೋಹಿತನ ಧ್ವನಿ ಪ್ರತಿಧ್ವನಿಸುತ್ತಿತ್ತು. ಇದ್ದಕ್ಕಿದ್ದಂತೆ ಬಸ್ಸಿನೊಳಗೆ ಮೌನ ಆವರಿಸಿತು. ಸುತ್ತಲೂ ಕುಳಿತಿದ್ದ ಪ್ರಯಾಣಿಕರು ಆಶ್ಚರ್ಯದಿಂದ ಅವನತ್ತ ನೋಡಲಾರಂಭಿಸಿದರು. ಡ್ರೈವರನಿಗೆ ಕೇಳಿಸದಿದ್ದಾಗ ರೋಹಿತ್ ಮತ್ತೆ, ಡ್ರೈವರ್, ನೀನೇಕೆ ನಿಲ್ಲಿಸುತ್ತಿಲ್ಲ? ಬಸ್ಸನ್ನು ಹಿಂದಕ್ಕೆ ತಿರುಗಿಸು ಅಂತ ಹೇಳಿದ. ಅಣ್ಣವ್ರೆ, ಇದು ಖಾಸಗಿ ಪ್ರವಾಸಿ ಬಸ್ ಇದೆ. ನಾವು ರಸ್ತೆಯ ಮಧ್ಯದಲ್ಲಿ ಯೂ ಟರ್ನ್ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಮತ್ತು ಈಗ ರಾತ್ರಿ 12:30 ಆಗಿದೆ. ಇವು ಬೆಟ್ಟದ ರಸ್ತೆಗಳು, ನಾವು ಅಪಾಯಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಚಾಲಕ ಕೋಪದಿಂದ ಉತ್ತರಿಸಿದನು. ಸ್ವಲ್ಪ ಹೊತ್ತಿನ ನಂತರ ಚಾಲಕ ರೋಹಿತ್ ಕಡೆಗೆ ದೃಷ್ಟಿ ಹಾಯಿಸಿ ಸ್ವಲ್ಪ ಮೃದುವಾಗಿ, ಹಾ, ಆದರೆ ನಾನೊಂದು ಕೆಲಸ ಮಾಡಬಹುದು. ಸುಮಾರು 20-25 ಕಿಲೋಮೀಟರ್ ಮುಂದೆ ಒಂದು ಸಣ್ಣ ನಿಲ್ದಾಣ ಇದೆ. ನಾನು ಬಸ್ಸನ್ನು ಅಲ್ಲಿ ನಿಲ್ಲಿಸುತ್ತೇನೆ. ನೀವು ಅಲ್ಲಿಂದ ಬೇರೆ ವಾಹನ ಅಥವಾ ಬಸ್ ಹಿಡಿಯಬಹುದು. ಆದರೆ ಈ ರಾತ್ರಿಯ ಸಮಯದಲ್ಲಿ ಈ ಮಾರ್ಗದಲ್ಲಿ ಬೇರೆ ಯಾವುದೇ ವಾಹನ ಹೆಚ್ಚು ಓಡಾಡುವುದಿಲ್ಲ ಅಂತ ಹೇಳಿದ. ಬೆಟ್ಟಗುಡ್ಡಗಳ ಅಂಕುಡೊಂಕಾದ ರಸ್ತೆಗಳಲ್ಲಿ ಬಸ್ ನಿಧಾನವಾಗಿ ಚಲಿಸುತ್ತಿತ್ತು ಮತ್ತು ರೋಹಿತನ ಹೃದಯ ಬಡಿತ ಹೆಚ್ಚುತ್ತಿತ್ತು. ಅವನ ಹೃದಯವು ಚಡಪಡಿಕೆಯಿಂದ ವೇಗವಾಗಿ ಬಡಿಯುತ್ತಿತ್ತು. ಅವನ ಕಣ್ಣುಗಳು ಮತ್ತೆ ಮತ್ತೆ ಕಿಟಕಿಯಿಂದ ಹೊರಗೆ ಹೋಗುತ್ತಲೇ ಇದ್ದವು ಮತ್ತು ಅವನ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಪ್ರತಿಧ್ವನಿಸುತ್ತಿತ್ತು. ಅಮ್ಮ ಮತ್ತು ಅಪ್ಪ ಅಲ್ಲಿ ಇಬ್ಬರೇ ಇದ್ದಾರೆ. ಅವರು ಯಾವ ಸ್ಥಿತಿಯಲ್ಲಿರಬಹುದು ಅಂತ. ಮತ್ತು ಅಲ್ಲಿಯ ಕಿಟಕಿಯ ಪಕ್ಕದ ಸೀಟಿನಲ್ಲಿ ಕುಳಿತಿದ್ದ ರೀನಾ ಸುಮ್ಮನೆ ಮತ್ತು ಶಾಂತವಾಗಿ ಕುಳಿತಿದ್ದಳು. ಅವಳ ಮುಖದಲ್ಲಿ ಮುಗ್ಧ ದುಃಖವಿತ್ತು, ಆದರೆ ಅವಳ ಕಣ್ಣುಗಳ ಹಿಂದೆ ಇನ್ನೊಂದು ಕತೆ ನಡೆಯುತ್ತಿತ್ತು. ಅವಳು ಮನಸ್ಸಿನಲ್ಲಿ, ನಾನು ಬಯಸಿದ್ದು ಈಗ ಸಂಭವಿಸಿತು. ಈಗ ಅವರಿಬ್ಬರು ನನ್ನ ದಾರಿಯಿಂದ ದೂರ ಸರಿದಿದ್ದಾರೆ. ರೋಹಿತನ ಗಮನ ಈಗ ಸಂಪೂರ್ಣವಾಗಿ ನನ್ನ ಮೇಲೆ ಮಾತ್ರ ಇರುತ್ತದೆ ಮತ್ತು ಆ ಮುದುಕಿ ಬಹುಶಃ ನಮ್ಮ ಜೀವನದಲ್ಲಿ ಎಂದಿಗೂ ಮತ್ತೆ ಬರುವುದಿಲ್ಲ ಅಂತ ಯೋಚಿಸುತ್ತಿದ್ದಳು. ಬಸ್ಸಿನ ಮಂದ ಬೆಳಕಿನಲ್ಲಿ ಅವಳ ತುಟಿಗಳ ಮೇಲೆ ಒಂದು ಸಣ್ಣ ನಗು ಮೂಡಿತು. ತನ್ನ ಹಾದಿಯಲ್ಲಿ ದೊಡ್ಡ ಅಡಚಣೆ ಈಗ ಹಿಂದೆ ಉಳಿದಿದೆ ಎಂದು ಅವಳಿಗೆ ಅನಿಸಿತು. ಆದರೆ ರೋಹಿತ್ ಇನ್ನೂ ಚಡಪಡಿಸುತ್ತಿದ್ದ. ಅವನು ಮತ್ತೆ ಮತ್ತೆ ಹಿಂತಿರುಗಿ ನೋಡುತ್ತಿದ್ದ. ಬಹುಶಃ ಏನಾದರೂ ಪವಾಡ ಸಂಭವಿಸಿ ತನ್ನ ಹೆತ್ತವರು ಎಲ್ಲೋ ಕುಳಿತಿರುವುದನ್ನು ತಾನು ನೋಡಬಹುದು ಅಂತ. ಆದರೆ ಪ್ರತಿ ಬಾರಿಯೂ ಅವನ ಕಣ್ಣುಗಳು ಖಾಲಿ ಸೀಟಿನ ಕಡೆಗೆ ಹೋಗುತ್ತಿದ್ದವು. ಡ್ರೈವರನು ಹಿಂತಿರುಗಿ ನೋಡಿ, ಅಣ್ಣವ್ರೆ, 15 ನಿಮಿಷಗಳ ನಂತರ ಒಂದು ಸಣ್ಣ ಛೇದಕ ಬರುತ್ತವೆ. ಅಲ್ಲೇ ಒಂದು ಡಾಬಾ ಇದೆ. ಅಲ್ಲೇ ನಾನು ನಿಮ್ಮನ್ನ ಇಳಿಸುತ್ತೇನೆ. ಅಲ್ಲಿಂದ ನಿಮಗೆ ಯಾವುದಾದರೂ ಗಾಡಿ ಸಿಕ್ಕರೆ ಪರವಾಗಿಲ್ಲ. ಇಲ್ಲದಿದ್ದರೆ ನೀವು ಬೆಳಗ್ಗೆ ತನಕ ಕಾಯಬೇಕಾಗುತ್ತದೆ ಅಂದನು. ರೋಹಿತ್ ತಲೆಯಾಡಿಸಿದ. ಆದರೆ ಅವನ ಕಣ್ಣುಗಳಲ್ಲಿ ಬಿರುಗಾಳಿಯೇ ಇತ್ತು. ಅವನು ತನ್ನ ತಲೆಯನ್ನ 2 ಕೈಗಳಲ್ಲಿ ಹಿಡಿದುಕೊಂಡು ಸೀಟಿನ ಮೇಲೆ ಕುಳಿತನು ಮತ್ತು ಅವನ ಪಕ್ಕದಲ್ಲಿ ಕುಳಿತಿದ್ದ ರೀನಾ ಇನ್ನೂ ಮೌನವಾಗಿದ್ದಳು. ಆದರೆ ಮಗನ ಕಣ್ಣಿನಿಂದ ಹೆತ್ತವರು ಕಣ್ಮರೆಯಾದಾಗ ಉಳಿದ ಪ್ರಪಂಚವು ಅವನ ಹೃದಯದಲ್ಲಿ ಎಷ್ಟು ಅಪ್ರಾಮಾಣಿಕವಾಗಿ ಕಾಣುತ್ತದೆ ಎಂದು ಅವಳಿಗೆ ತಿಳಿದಿರಲಿಲ್ಲ. ಕತ್ತಲೆಯ ಒಂದು ತಿರುವಿನಲ್ಲಿ ಬಸ್ ನಿಧಾನವಾಗಿ ನಿಂತಿತ್ತು. ಚಾಲಕ ತಿರುಗಿ, ಅಣ್ಣವ್ರೆ, ಮುಂದೆ ಒಂದು ಸಣ್ಣ ದಾಟುವಿಕೆ ಇದೆ. ಅಲ್ಲಿ ಒಂದು ಧಾಬಾ ಇದೆ. ಈಗ ನೀವು ವಾಹನ ಪಡೆಯಲು ಪ್ರಯತ್ನಿಸಬಹುದಾದ ಏಕೈಕ ಸ್ಥಳ ಇದು. ರಾತ್ರಿ ತುಂಬಾ ತಡವಾಗಿದೆ ಅಂತ ಹೇಳಿದ. ರೋಹಿತ್ ಏನು ಹೇಳದೆ ಬಸ್ಸಿನಿಂದ ಇಳಿದನು. ಅವನ ಕಣ್ಣುಗಳಲ್ಲಿ ಚಡಪಡಿಕೆ ಇತ್ತು. ಅವನ ಕಾಲುಗಳು ನಡುಗುತ್ತಿರಲಿಲ್ಲ, ಆದರೆ ಅವನ ಒಳಗಿನ ಹೃದಯ ನಡುಗುತ್ತಿತ್ತು. ಹಿಂದಿನಿಂದ ಒಂದು ಧ್ವನಿ ಕೇಳಿಸಿತು, ರೋಹಿತ್, ತಡೆಯಿರಿ, ನಾನು ಬರುತ್ತೇನೆ ಅಂತ. ರೀನಾಳ ಧ್ವನಿ ಕೇಳಿದ ತಕ್ಷಣ ರೋಹಿತ್ ತಿರುಗಿದನು. ಅವನ ಮುಖವು ಕಠಿಣವಾಗಿತ್ತು. ಏಕೆ? ನನ್ನೊಂದಿಗೆ ಬಂದು ನೀನೇನು ಮಾಡಬೇಕೆಂದಿರುವೆ? ಅಪ್ಪ ಅಮ್ಮನೊಂದಿಗೆ ಏನು ನಡೆಯಿತೋ ಅದು ನಿನ್ನ ಬೇಜವಾಬ್ದಾರಿಯಿಂದ ನಡೆದಿದೆ ಅಂತ ಹೇಳಿದ. ಗಾಬರಿ ಮತ್ತು ನೋವಿನಿಂದ ಬಳಲುತ್ತಿರುವಂತೆ ನಟಿಸುತ್ತಾ ರೀನಾಳು, ರೋಹಿತ್, ಅವರು ಹಿಂದೆ ಕುಳಿತಿರಬೇಕು ಎಂದು ನಾನು ಭಾವಿಸಿದ್ದೆ. ನನಗೂ ಕೂಡ ನಿಜವಾಗಿಯೂ ಚಿಂತೆಯಾಗಿದೆ ಅಂದಳು. ರೋಹಿತ್ ದೀರ್ಘ ಉಸಿರು ತೆಗೆದುಕೊಂಡು, ಇದು ಚರ್ಚೆಯ ಸಮಯವಲ್ಲ, ಈಗ ಅವರನ್ನ ಹುಡುಕಬೇಕಷ್ಟೇ ಅಂತ ಹೇಳುತ್ತಾ ತನ್ನ ಜೇಬಿನಿಂದ ಫೋನ್ ಹೊರತೆಗೆದನು ಮತ್ತು ತನ್ನ ತಂದೆಯ ನಂಬರ್ಗೆ ಡೈಲ್ ಮಾಡಿದ. ಅದು ಸ್ವಿಚ್ ಆಫ್ ಅಂತ ಹೇಳಿ ಕಟ್ ಆಯಿತು. ಅವನು ಮತ್ತೆ ಮತ್ತೆ ಪ್ರಯತ್ನಿಸಿದ, ಆದರೆ ಪ್ರಯೋಜನ ಆಗಲಿಲ್ಲ. ಹೀಗೆಯೇ ಅವನು ಸತತವಾಗಿ 20 ಬಾರಿ ಪ್ರಯತ್ನಿಸಿದ, ಉಪಯೋಗ ಆಗಲಿಲ್ಲ. ರೋಹಿತನ ಕಣ್ಣುಗಳು ಈಗ ಕಣ್ಣೀರಿನಿಂದ ತುಂಬಿದ್ದವು. ಅವನು ಕೋಪದಿಂದ ಮುಷ್ಟಿ ಬಿಗಿದು ತದನಂತರ ಅವನು ತನ್ನ ಮೊಬೈಲ್ ಅನ್ನ ಜೇಬಿನಲ್ಲಿ ಇಟ್ಟುಕೊಂಡನು. ರೀನಾ ಮೌನವಾಗಿ ನಿಂತಿದ್ದಳು. ಅವಳ ಮುಖದಲ್ಲಿ ಕಳವಳದ ಛಾಯೆ ಇತ್ತು, ಆದರೆ ಅವಳ ಮನಸ್ಸಿನಲ್ಲಿ ಬೇರೇನೋ ನಡೆಯುತ್ತಿತ್ತು. ರೋಹಿತ್ ಕಾರಿನ ಬೆಳಕಿನಲ್ಲಿ ಸುತ್ತಲೂ ನೋಡಿದ. ಈ ಸ್ಥಳವು ತಡರಾತ್ರಿಯಲ್ಲಿ ನಿರ್ಜನವಾಗಿದೆ. ಆದರೆ ಅಮ್ಮ ಮತ್ತು ಅಪ್ಪನಿಗೆ ಏನೂ ಆಗಬಾರದು. ಇಲ್ಲದಿದ್ದರೆ ಎಂದಿಗೂ ನನ್ನನ್ನು ನಾನು ಕ್ಷಮಿಸಲು ಸಾಧ್ಯವಿಲ್ಲ ಅಂತ ಅಂದುಕೊಂಡ. ರಾತ್ರಿ ಸುಮಾರು 1 ಗಂಟೆ ಆಗಿತ್ತು. ಸುತ್ತಲೂ ಮೌನ ಮತ್ತು ಸೌಮ್ಯ ಚಳಿ ಇದ್ದಿತು. ರೋಹಿತನ ಮುಖದಲ್ಲಿ ಗಾಬರಿಯು ಸ್ಪಷ್ಟವಾಗಿ ಕಾಣುತ್ತಿತ್ತು. ರೀನಾ ಭಯದಿಂದ, ರೋಹಿತ್, ಈಗೇನು ಮಾಡುವುದು? ಯಾವುದೇ ಗಾಡಿಯೂ ಕಾಣುತ್ತಿಲ್ಲ ಎಂದು ಕೇಳಿದಳು. ಅದೇ ಸಮಯದಲ್ಲಿ ಎದುರಿನಿಂದ ಒಂದು ಹಳೆಯ ಟೆಂಪೋ ಬರುವುದು ಕಾಣಿಸಿತು. ಅದು ಮಂದವಾದ ಬೆಳಕಿನಿಂದ ನಿಧಾನವಾಗಿ ಚಲಿಸುತ್ತಿತ್ತು. ರೋಹಿತ್ ಕೈ ಮಾಡಿದ್ದರಿಂದ ಟೆಂಪೋ ನಿಂತಿತು. ಒಳಗೆ ಕುಳಿತಿದ್ದ ದಡುತಿ ವ್ಯಕ್ತಿ,
ಎಲ್ಲಿ ಹೋಗಬೇಕು ಅಂತ ಗಡುಸಾಗಿ ಕೇಳಿದ. ನಾವು ಹಳೆಯ ಹೆದ್ದಾರಿಯಲ್ಲಿ ಶಿವಂ ಹೋಟೆಲ್ಗೆ ಹೋಗಬೇಕು. ನನ್ನ ಹೆತ್ತವರು ಅಲ್ಲಿಯೇ ಉಳಿದಿದ್ದಾರೆ ಅಂತ ರೋಹಿತ್ ಹೇಳಿದ. ಟೆಂಪೋ ಡ್ರೈವರ್ ಸ್ವಲ್ಪ ಹೊತ್ತು ಅವರನ್ನೇ ದಿಟ್ಟಿಸಿ ನೋಡಿದ ನಂತರ, ಕುಳಿತುಕೊಳ್ಳಿ, ನೀವು ನಿಮ್ಮ ಹೆತ್ತವರ ಸಲುವಾಗಿ ಹೊರಟಿದ್ದೀರಿ, ಅದಕ್ಕಾಗಿಯೇ ನಾನು ನಿಮ್ಮನ್ನ ಕೂರಿಸುತ್ತಿದ್ದೇನೆ. ಇಲ್ಲದಿದ್ದರೆ ರಾತ್ರಿ ಇಂತಹ ಹೊತ್ತಿನಲ್ಲಿ ನಾನು ನನ್ನ ಗಾಡಿಯಲ್ಲಿ ಯಾರನ್ನು ಹೀಗೆ ಹತ್ತಿಸಿಕೊಳ್ಳುವುದಿಲ್ಲ ಎಂದನು. ರೋಹಿತ್ ಧನ್ಯವಾದ ಹೇಳಿದ ಮತ್ತು ರೀನಾಳಿಗೆ ಗಾಡಿ ಹತ್ತಲು ಹೇಳಿದ. ರೀನಾ ಸ್ವಲ್ಪ ಹೆದರುತ್ತಿದ್ದಳು, ಆದರೆ ರೋಹಿತನ ಕಣ್ಣುಗಳಲ್ಲಿನ ಉನ್ಮಾದವನ್ನ ನೋಡಿ ಅವಳು ಮೌನವಾಗಿ ಕುಳಿತಳು. ಕತ್ತಲೆಯ ರಸ್ತುಗಳಲ್ಲಿ ಟೆಂಪೋ ನಿಧಾನವಾಗಿ ಚಲಿಸುತ್ತಿತ್ತು. ಸುತ್ತಲೂ ಮೌನವಿತ್ತು. ಟೆಂಪೋದ ಶಬ್ದ ಮತ್ತು ರೋಹಿತನ ಹೃದಯ ಬಡಿತ ಮಾತ್ರ ಕೇಳಿಸುತ್ತಿತ್ತು. ಅವನ ಮನಸ್ಸು ಒಂದೇ ಒಂದು ವಿಷಯಕ್ಕಾಗಿ ಪ್ರಾರ್ಥಿಸುತ್ತಿತ್ತು, ಓ ದೇವರೇ, ನನಗೆ ನನ್ನ ಹೆತ್ತವರು ಸಿಕ್ಕರೆ ಸಾಕು. ಆದರೆ ಸ್ನೇಹಿತರೆ, ರೋಹಿತ್ಗೆ ಏನು ಗೊತ್ತು, ಅವರನ್ನ ಹುಡುಕಲು ಹೊರಟಿದ್ದ ದಾರಿಯಲ್ಲಿ ಈಗ ಅವರ ನೆನಪುಗಳು ಮಾತ್ರ ಉಳಿದಿವೆ ಅಂತ. ಅವನ ಹೆತ್ತವರು ಅಲ್ಲಿಂದ ಮೊದಲೇ ಹೊರಟು ಹೋಗಿದ್ದರು. ರಾತ್ರಿ ಸುಮಾರು 2 ಗಂಟೆಯಾಗಿತ್ತು. ತಣ್ಣನೆಯ ಗಾಳಿಯು ತನ್ನ ಚಳಿಯೊಂದಿಗೆ ರಸ್ತೆಯಲ್ಲಿ ಬೀಸುತ್ತಿತ್ತು. ಎಲ್ಲೆಡೆ ವಿಚಿತ್ರವಾದ ಮೌನವಿತ್ತು. ಆದರೂ ದೆಹಲಿಯ ಕಡೆಗೆ ಹೋಗುವ ಬಸ್ ನಿಲ್ದಾಣ ಇನ್ನೂ ಎಚ್ಚರವಾಗಿತ್ತು. ಶಿವಮೂರ್ತಿ ಮತ್ತು ನೀಲಮ್ಮ ಬಸ್ ನಿಲ್ದಾಣದ ಒಂದು ಮೂಲೆಯಲ್ಲಿ ಬೆಂಚಿನ ಮೇಲೆ ಕುಳಿತಿದ್ದರು. ಇಬ್ಬರ ಕಣ್ಣುಗಳಲ್ಲಿಯೂ ದಣಿವು ಇತ್ತು ಮತ್ತು ಅವರ ಹಣೆಯ ಮೇಲಿನ ಚಿಂತೆಯ ಗೆರೆಗಳು ಆಳವಾಗುತ್ತಿದ್ದವು. ಹತ್ತಿರದಲ್ಲಿಯೇ ಒಬ್ಬ ಭಿಕ್ಷುಕ ಹರಿದ ಕಂಬಳಿಯನ್ನ ಸುತ್ತಿಕೊಂಡು ಪಾದಾಚಾರಿ ಮಾರ್ಗದ ಮೇಲೆ ಮಲಗಿದ್ದ. ಅವನು ಪದೇ ಪದೇ ಮಗ್ಗಲು ಬದಲಾಯಿಸುತ್ತಿದ್ದ. ಬಹುಶಃ ಅವನಿಗೆ ನಿದ್ರೆ ಬರುತ್ತಿರಬಹುದು, ಆದರೆ ಹಸಿವು ಅವನನ್ನ ನಿದ್ರಿಸಲು ಬಿಡುತ್ತಿರಲಿಲ್ಲ. ಶಿವಮೂರ್ತಿಗೆ ಅವನ ಸ್ಥಿತಿಯನ್ನ ನೋಡಲು ಸಾಧ್ಯವಾಗಲಿಲ್ಲ. ಅವರು ಅವನ ಬಳಿಗೆ ಹೋಗಿ ತಮ್ಮ ಜೇಬಿನಿಂದ ಸ್ವಲ್ಪ ಹಣ ತೆಗೆದು ಅವನಿಗೆ ಕೊಟ್ಟರು. ಅದು ಸುಂದರ್ಲಾಲ್ ಅವರಿಗೆ ಕೊಟ್ಟ ಹಣವೇ ಆಗಿತ್ತು. ತನ್ನ ಪತಿ ಹಾಗೆ ಮಾಡುವುದನ್ನ ನೋಡಿ ನೀಲಮ್ಮಳು, ಒಳ್ಳೆಯ ಕೆಲಸ ಮಾಡಿದಿರಿ, ಆದರೆ ನಾವಿನ್ನು ಬಸ್ ಟಿಕೆಟ್ ಅನ್ನ ತೆಗೆದುಕೊಳ್ಳುವುದಿದೆ ಅಂದಳು. ಆಗ ಶಿವಮೂರ್ತಿಯವರು ನಗುತ್ತಾ, ನನ್ನ ಪ್ರೀತಿಯ ಮತ್ತು ಮುಗ್ಧ ಮನಸ್ಸಿನ ನೀಲ, ನೀನು ನಿಜವಾಗಿಯೂ ತುಂಬಾ ಮುಗ್ಧಳು. ನಾನು ಟಿಕೆಟಿನ ಹಣವನ್ನ ನನ್ನ ಬಳಿಯೇ ಇಟ್ಟುಕೊಂಡಿದ್ದೇನೆ ಅಂತ ಹೇಳಿದರು. ಹೀಗೆ ಇಬ್ಬರು ಮಾತನಾಡುತ್ತಾ ಸಮಯ ಕಳೆಯುತ್ತಿದ್ದರು. ಆದರೆ ಅವರ ಮನಸ್ಸಿಗೆ ಮಾತ್ರ ಅವರು ಏನು ಅನುಭವಿಸುತ್ತಿದ್ದಾರೆಂದು ತಿಳಿದಿತ್ತು. ಮುಂದೆ ಒಂದು ಪಾನ್ ಅಂಗಡಿ ತೆರೆದಿತ್ತು. ಅಲ್ಲಿ ಕೆಲವು ಸ್ಥಳೀಯ ಜನರು ಚಹಾ, ಸಿಗರೆಟ್ ಮತ್ತು ಸಂಭಾಷಣೆಗಳೊಂದಿಗೆ ರಾತ್ರಿ ಕಳೆಯುತ್ತಿದ್ದರು. ರಸ್ತೆಯಲ್ಲಿ ಟ್ರಕ್ಕು, ಟೆಂಪೋ, ಟ್ಯಾಕ್ಸಿಗಳು ಎಲ್ಲವೂ ಓಡಾಡುತ್ತಿದ್ದವು. ಬಸ್ ಬಂದಿರಲಿಲ್ಲ. ಆ ಬಸ್ಗಾಗಿ ಶಿವಮೂರ್ತಿ ಮತ್ತು ನೀಲಮ್ಮ ಕಾತುರದಿಂದ ಕಾಯುತ್ತಿದ್ದರು. ನೀಲಮ್ಮ ನಡುಗುತ್ತಾ ಮತ್ತು ತನ್ನ ಕೈಯಿಂದ ಸರಗನ್ನ ಹೊದ್ದುಕೊಳ್ಳುತ್ತಾ, ನಾವು ಬಸ್ಸಿನಲ್ಲಿ ಇಲ್ಲದನ್ನ ಕಂಡು ನಮ್ಮ ರೋಹಿತನಿಗೆ ಎಷ್ಟು ಬೇಜಾರಾಗಿರಬಹುದು, ನಮ್ಮನ್ನು ಹೇಗೆ ಹುಡುಕುತ್ತಾನೆ ಅವನು ಅಂತ ಕೇಳಿದಳು. ಶಿವಮೂರ್ತಿ ಅವರು ಆಳವಾದ ಉಸಿರನ್ನು ತೆಗೆದುಕೊಂಡು, ಅವನಿಗೆ ತುಂಬಾ ಬೇಜಾರು ಆಗಿರಬಹುದು, ಆದರೆ ಅವನು ನಮ್ಮನ್ನ ಕರೆದುಕೊಂಡು ಹೋಗಲಿಕ್ಕೆ ಬಂದೇ ಬರುತ್ತಾನೆ ಅಂತ ನನ್ನ ಮನಸ್ಸು ಹೇಳುತ್ತಿದೆ. ಅಷ್ಟಕ್ಕೂ ಅವನು ನಮ್ಮ ಮಗನಾಗಿದ್ದಾನೆ ಅಂತ ಹೇಳಿದರು. ಆ ಬೆಂಚ್ ಈಗ ಕುಳಿತುಕೊಳ್ಳುವ ಸ್ಥಳವಾಗಿರದೆ ನೆನಪುಗಳಿಗೆ ಆಧಾರವಾಗಿತ್ತು. ಆಗ ನೀಲಮ್ಮ ಮೃದುವಾಗಿ, ನೀವು ನೋಡಿದ್ದೀರಾ, ಆ ಟೀ ಬಾಯ್ ಕೂಡ ನಮ್ಮನ್ನು ಹಲವು ಬಾರಿ ನೋಡಿದ್ದಾನೆ. ಅವನು ಯೋಚಿಸುತ್ತಿರಬೇಕು, ಈ ಇಬ್ಬರು ವೃದ್ಧರು ಮಧ್ಯರಾತ್ರಿ ಇಲ್ಲಿ ಏನು ಮಾಡುತ್ತಿದ್ದಾರೆ ಅಂತ ಹೇಳಿದಳು. ಶಿವಮೂರ್ತಿ ನಗಲು ಪ್ರಯತ್ನಿಸುತ್ತಾ, ಕೆಲವೊಮ್ಮೆ ವಯಸ್ಸಲ್ಲ, ಆದರೆ ಸಂದರ್ಭಗಳು ಒಬ್ಬರನ್ನ ವೃದ್ಧರನ್ನಾಗಿ ಮಾಡುತ್ತವೆ ಮತ್ತು ಪ್ರೀತಿ ಪಾತ್ರರ ಉಪಸ್ಥಿತಿಯ ಹೊರತಾಗಿಯೂ ಒಬ್ಬ ವ್ಯಕ್ತಿಯು ಏಕಾಂಗಿ ಆಗಿರುತ್ತಾನೆ ಅಂತ ಹೇಳಿದರು. ನಂತರ ದೀರ್ಘ ಮೌನವಿತ್ತು. ದೂರದಿಂದ ಬರುವ ವಾಹನಗಳ ದೀಪಗಳು ಮತ್ತು ಹತ್ತಿರದ ಅಂಗಡಿಯಿಂದ ಬರುತ್ತಿದ್ದ ಮೆಲುಧ್ವನಿಗಳು ಮಾತ್ರ ಕೇಳುತ್ತಿದ್ದವು. ಆದರೆ ಆ ಜನಸಂದಣಿಯಲ್ಲಿ, ಆ ಬೆಳಕಿನಲ್ಲಿ ಮತ್ತು ನಗರದ ಗದ್ದಲದಲ್ಲಿ ಇಬ್ಬರು ವೃದ್ಧ ಮತ್ತು ಅಲ್ಲಿ ಯಾವಾಗ ರೋಹಿತನು ಆ ಹೋಟೆಲ್ ಹೊರಗೆ ತಲುಪಿದನೋ ಆಗ ಅವನ ಕಣ್ಣುಗಳು ನೆಮ್ಮದಿ ಇಲ್ಲದೆ 4 ಕಡೆಗೆ ಹುಡುಕುತ್ತಿದ್ದವು. ಹಾಗೆ ಹುಡುಕುತ್ತಲೇ ಅವನು ಹೋಟೆಲಿನ ಕೌಂಟರ್ ಕಡೆಗೆ ಓಡಿದ. ಅಣ್ಣವ್ರೆ, ಇಲ್ಲಿ ಇಬ್ಬರು ವೃದ್ಧರಿದ್ದರು, ಒಬ್ಬ ಮಹಿಳೆ ಮತ್ತು ಒಬ್ಬ ಪುರುಷ. ಅವರು ಬಸ್ ತಪ್ಪಿಸಿಕೊಂಡರು. ನೀವು ಅವರನ್ನ ನೋಡಿದ್ದೀರಾ? ಅವರು ಎಲ್ಲಿದ್ದಾರೆ ಅಂತ ಅವಸರದಿಂದ ಕೇಳಿದ. ಹೋಟೆಲ್ ಕೌಂಟರ್ನಲ್ಲಿ ನಿಂತಿದ್ದ ಅದೇ ಹುಡುಗ, ಅವನ ಚಿಕ್ಕಪ್ಪ ಸುಂದರ್ಲಾಲ್ ಇದ್ದಾನಲ್ಲ, ಆ ಹುಡುಗ. ರೋಹಿತನನ್ನ ನೋಡಿದ ಕೂಡಲೇ, ಅರೆ ಅಣ್ಣವ್ರೆ, ನೀವು ಬಹಳ ತಡ ಮಾಡಿದಿರಿ. ನಿಮ್ಮ ತಂದೆ ತಾಯಿಯನ್ನು ಸುಂದರ್ಲಾಲ್ ಚಿಕ್ಕಪ್ಪನು ಬಸ್ ಸ್ಟ್ಯಾಂಡ್ಗೆ ಬಿಟ್ಟು ಬಂದಿದ್ದಾರೆ. ಇಷ್ಟೊತ್ತಿಗೆ ಅವರಿಗೆ ಯಾವುದಾದರೂ ಬಸ್ ಸಿಕ್ಕಿರಬಹುದು, ಅಥವಾ ಸಿಗದೇ ಇದ್ದರೆ ಅವರಿನ್ನು ಅಲ್ಲಿಯೇ ಇರಬಹುದು ಅಂತ ಹೇಳಿದ. ರೋಹಿತನ ಹೋದ ಜೀವ ಬಂದಂತೆ ಆಯಿತು. ಧನ್ಯವಾದಗಳು, ನಾನೀಗ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಅಂತ ಹೇಳುತ್ತಾ ಅವನು ಕೂಡಲೇ ಹೋಟೆಲ್ನಿಂದ ಹೊರಗೆ ಬಂದ. ರೀನಾ ಅವನ ಹಿಂದೆ ಓಡಿ ಬಂದಳು. ಮತ್ತೊಂದೆಡೆ ಬಸ್ ನಿಲ್ದಾಣದಲ್ಲಿ ಹರಡಿದ್ದ ಮೌನವನ್ನ ಹಾದು ಹೋಗುವ ವಾಹನಗಳ ಶಬ್ದ ಮಾತ್ರ ಮುರಿಯುತ್ತಿತ್ತು. ಗಾಳಿಯಲ್ಲಿ ತಂಪು ಇತ್ತು ಮತ್ತು ರಾತ್ರಿ ತನ್ನ ಕತ್ತಲೆಯನ್ನ ಹರಡಿತ್ತು. ಟ್ಯೂಬ್ಲೈಟ್ನ ಮಿನುಗುವ ಹಳದಿ ಬೆಳಕಿನಲ್ಲಿ ನೀಲಮ್ಮಳ ಸುಸ್ತಾದ ಕಣ್ಣುಗಳು ಪ್ರತಿ ಬಂದು ಹೋಗುವ ಗಾಡಿಯನ್ನ ಭರವಸೆಯಿಂದ ನೋಡುತ್ತಿದ್ದವು. ಹತ್ತಿರ ಕುಳಿತಿದ್ದ ಶಿವಮೂರ್ತಿ ಅವಳನ್ನ ನೋಡಿದರು. ಅವರ ಮುಖದಲ್ಲೂ ಚಿಂತೆಯ ಗೆರೆಗಳಿದ್ದವು. ನೀಲ,
ನೀನಿಲ್ಲೇ ಕುಳಿತುಕೋ ಅಂತ ಅವರು ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ, ನಾನು ಬಸ್ ಇದೆಯೇ ಎಂದು ನೋಡುತ್ತೇನೆ, ಅದು ಇನ್ನು ಏಕೆ ಬಂದಿಲ್ಲ ಎಂದು ನನಗೆ ಅರ್ಥವಾಗುತ್ತಿಲ್ಲ ಅಂದರು. ನಾನು ನಿಮ್ಮೊಂದಿಗೆ ಬರುತ್ತೇನೆ ಅಂತ ನೀಲಮ್ಮ ಮೆಲುಧ್ವನಿಯಲ್ಲಿ ಹೇಳಿದಳು. ಆಗ ಶಿವಮೂರ್ತಿ ಬೇಡ ಎಂದು ಹೇಳಿ ನೀಲಮ್ಮಳ ಅಲುಗಾಡುತ್ತಿದ್ದ ಕೈಗಳ ಮೇಲೆ ಕೈ ಇಟ್ಟು ಮೆಲ್ಲನೆ, ನೀಲ, ನೀನು ಸುಸ್ತಾಗುತ್ತಿದ್ದೀಯಾ, ನೀನಿಲ್ಲೇ ಕುಳಿತುಕೋ, ನಾನು ಬೇಗ ಬರುತ್ತೇನೆ ಅಂತ ಹೇಳಿದರು. ಅವರ ಕಣ್ಣುಗಳಲ್ಲಿ ದನಿವಿದ್ದರೂ ಪ್ರೀತಿಯ ಹೊಳಪಿತ್ತು. ಚಿಂತಿಸಬೇಡ, ನಾನೆಲ್ಲ ಸಂಭಾಳಿಸುತ್ತೇನೆ ಎಂದು ಹೇಳುವ ತರ. ಕೈಯಲ್ಲಿ ಟಾರ್ಚ್ ಇಲ್ಲದೆ ಶಿವಮೂರ್ತಿ ರಸ್ತೆಯ ಕಡೆಗೆ ನಿಧಾನವಾಗಿ ಹೊರಟರು. ಆದರೆ ಕಣ್ಣಲ್ಲಿ ಭರವಸೆಯ ಬೆಳಕಿತ್ತು. ರಾತ್ರಿ ಸುಮಾರು 2:30 ಆಗುವುದರಲ್ಲಿತ್ತು. ರಸ್ತೆ ನಿರ್ಜನವಾಗಿತ್ತು. ಒಮ್ಮೆಮ್ಮೆ ದೂರ ದೂರದಿಂದ ಬರುವ ಗಾಡಿಗಳ ಲೈಟಿನ ಬೆಳಕು ಅವರ ಮುಖದ ಮೇಲೆ ಬೀಳುತ್ತಿತ್ತು ಮತ್ತು ನಂತರ ಎಲ್ಲೋ ದೂರದಿಂದ ಟ್ರಕ್ನ ಗಡಗಡ ಶಬ್ದ ಕೇಳಿಸುತ್ತಿತ್ತು. ಮುಂಭಾಗದಿಂದ ಪ್ರಕಾಶಮಾನವಾದ ಹೆಡ್ಲೈಟ್ಗಳು ಧಾವಿಸಿ ಬರುತ್ತಿದ್ದವು. ಶಿವಮೂರ್ತಿ ಅವರು ಒಂದು ಕ್ಷಣ ದೃಷ್ಟಿಸಿ ನೋಡಿದರು. ಆದರೆ ಆ ಟ್ರಕ್ ಅನಿಯಂತ್ರಿತ ರೀತಿಯಲ್ಲಿ ಅವರ ಕಡೆಗೆ ಚಲಿಸುತ್ತಿತ್ತು. ಯಾರೋ ಕುಡಿದ ಚಾಲಕ ಗಾಡಿಯನ್ನ ಪಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ, ಹಾರ್ನ್ ಶಬ್ದವನ್ನು ಮಾಡಲಿಲ್ಲ. ನಂತರ ಒಂದು ಜೋರಾದ ಹೊಡೆತ ಮತ್ತು ಶಿವಮೂರ್ತಿ ಅವರ ನೋವಿನಿಂದ ಜೋರಾದ ಕಿರಿಚಾಟ ಎಲ್ಲವೂ ಒಂದೇ ಕ್ಷಣದಲ್ಲಿ ನಡೆದು ಹೋಯಿತು. ಶಿವಮೂರ್ತಿಯ ದೇಹ ದೂರದವರೆಗೂ ಹಾರಿಕೊಂಡು ಹೋಯಿತು. ಅವರ ತಲೆ ಕಲ್ಲಿಗೆ ಬಡಿಯಿತು ಮತ್ತು ರಕ್ತದ ಒಂದು ಗೆರೆ ರಸ್ತೆಯ ಮೇಲೆ ಬಿದ್ದಿತು. ಟ್ರಕ್ ನಿಲ್ಲದೆ ಹಾಗೇ ಹೋಯಿತು. ಯಾರೊಬ್ಬರ ಜೀವನಕ್ಕೂ ಅದು ಸಂಬಂಧವಿಲ್ಲ ಎಂಬಂತೆ. ರಾತ್ರಿಯ ಆ ಕತ್ತಲ ಮೌನದಲ್ಲಿ ಏನೋ ಕಿರುಚುತ್ತಲೇ ಇತ್ತು. ರಸ್ತೆಯ ಬದಿಯಲ್ಲಿ ಹರಡಿರುವ ಮೌನ ಮತ್ತು ನೆಲದ ಮೇಲೆ ಹರಡಿದ ರಕ್ತ, ಹಿಂದೆ ಒಂದು ಹರಿದು ಹೋದ ಚಪ್ಪಲಿ, ಬಾಗಿದ ಚಸ್ಮಾ ಮತ್ತು ಸ್ವಲ್ಪ ಹೆಜ್ಜೆಗಳ ದೂರದ ಹುಲ್ಲಿನ ಮೇಲೆ ಬಿದ್ದಿದ್ದ ಶಿವಮೂರ್ತಿಯ ಮೊಬೈಲ್ ಫೋನ್. ಈಗ ಅದು ಸಂಪೂರ್ಣವಾಗಿ ಮುರಿದಿತ್ತು. ಫೋನ್ ಪರದೆಯ ಮೇಲಿನ ಧೂಳು ಮತ್ತು ರಸ್ತೆಯ ಕಲೆಗಳ ಆ ಅಪೂರ್ಣ ಸಂಭಾಷಣೆಯ ಕಥೆಯನ್ನ ಹೇಳುತ್ತಿರುವಂತೆ ತೋರುತ್ತಿತ್ತು. ಜನರ ವಾಹನಗಳು ಹತ್ತಿರದಿಂದ ಹಾದು ಹೋಗುತ್ತಲೇ ಇದ್ದವು. ಕೆಲವು ನಿಧಾನವಾದವು. ಕೆಲವು ಜನ ತಲೆ ತಿರುಗಿಸಿ ನೋಡಿದರು. ಆದರೆ ಯಾರು ಗಾಡಿಯನ್ನ ನಿಲ್ಲಿಸಲಿಲ್ಲ. ಶಿವಮೂರ್ತಿ ಅಲ್ಲೇ ಬಿದ್ದಿದ್ದರು, ರಸ್ತೆಯ ಅಂಚಿನಲ್ಲಿ. ಆದರೆ ಬಹುಶಃ ಅದೃಷ್ಟ ಇನ್ನೂ ಗಟ್ಟಿಯಾಗಿರುವಂತೆ ತೋರುತ್ತಿತ್ತು. ದೂರದಿಂದ ಒಂದು ಬಿಳಿ ಬೊಲೆರೋ ಬಂದಿತ್ತು. ಅದರ ಟಾಪ್ ಮೇಲೆ ಸಣ್ಣ ಕೆಂಪು ವೈದ್ಯಕೀಯ ಸ್ಟಿಕರ್ ಇತ್ತು. ಯಾವಾಗ ಅದರ ಹೆಡ್ಲೈಟ್ಗಳು ಶಿವಮೂರ್ತಿ ಬಿದ್ದಿದ್ದ ದೇಹದ ಮೇಲೆ ಬಿದ್ದಿತೋ ಆಗ ಅದರ ಬ್ರೇಕ್ನ ಶಬ್ದ ಗಾಳಿಯನ್ನ ಛೇದಿಸಿತು ಮತ್ತು ನಂತರ ಒಬ್ಬ ಯುವಕ ನೀಲಿ ಜಾಕೆಟ್ ಧರಿಸಿ ಕಣ್ಣುಗಳಲ್ಲಿ ಆಳವಾದ ಸಹಾನುಭೂತಿಯೊಂದಿಗೆ ಡ್ರೈವಿಂಗ್ ಸೀಟಿನಿಂದ ಇಳಿದನು. ಅವನ ಹೆಸರು ಡಾಕ್ಟರ್ ಸಂಜಯ್. ಅವರು ಶಿವಮೂರ್ತಿ ಬಳಿಗೆ ಓಡಿ ಬಂದು ಮೊಣಕಾಲುಗಳ ಮೇಲೆ ಕುಳಿತು ನಾಡಿ ಮಿಡಿತವನ್ನ ನೋಡಿದರು ಮತ್ತು ಉಸಿರಾಟವನ್ನ ಪರಿಶೀಲಿಸುತ್ತಾ ಮೆಲುಧ್ವನಿಯಲ್ಲಿ, ಚಿಂತಿಸಬೇಡಿ ಅಜ್ಜವ್ರೆ, ನೀವು ಸರಿಯಾಗುತ್ತೀರಿ, ನಾನು ವೈದ್ಯ ಎಂದು ಹೇಳಿದರು. ಗಾಢ ಕತ್ತಲೆಯಲ್ಲಿ ದೀಪ ಹಚ್ಚುವ ರೀತಿ ಅವನ ಧ್ವನಿಯಲ್ಲಿ ಅಂತಹ ನೆಮ್ಮದಿ ಇತ್ತು. ಸಂಜಯ್ ತನ್ನ ಜಾಕೆಟ್ ತೆಗೆದು ಶಿವಮೂರ್ತಿ ಅವರ ತಲೆಯ ಕೆಳಗೆ ಇಟ್ಟು ನಂತರ ತನ್ನ ಚಾಲಕನನ್ನ ಜೋರಾಗಿ ಕರೆದರು. ರಾಜು, ಬೇಗ ಇವರಿಗೆ ಸಹಾಯ ಮಾಡು, ಬಾ, ಇವರನ್ನು ಕಾರಿನಲ್ಲಿ ಕೂರಿಸೋಣ ಅಂತ ಹೇಳಿದ. ಸ್ವಲ್ಪ ಹೊತ್ತಿನಲ್ಲೇ ಶಿವಮೂರ್ತಿ ಅವರನ್ನ ಬೊಲೆರೋದ ಹಿಂದಿನ ಸೀಟಿನಲ್ಲಿ ಮಲಗಿಸಲಾಯಿತು. ಕಾರಿನ ಬಾಗಿಲು ಮುಚ್ಚಿಕೊಂಡಿತ್ತು ಮತ್ತು ಕಾರು ಮತ್ತೆ ತನ್ನ ವೇಗವನ್ನ ಪಡೆದುಕೊಂಡಿತ್ತು. ಹಿಂದೆ ಉಳಿದಿದ್ದು ಒಂದು ಕರಾಳ ಮೌನ, ಹರಿದ ಚಪ್ಪಲಿಗಳು, ರಿಂಗಣಿಸುತ್ತಿರುವ ಮೊಬೈಲ್ ಫೋನ್ ಮತ್ತು ಅಪೂರ್ಣ ಕತೆ ಮಾತ್ರ ಉಳಿದಿತ್ತು. ಅದು ಈಗ ಹೊಸ ತಿರುವು ಪಡೆಯುವುದರಲ್ಲಿತ್ತು. ಮತ್ತು ನೀಲಮ್ಮ ಇನ್ನು ಅದೇ ಬೆಂಚಿನ ಮೇಲೆ ಕುಳಿತಿದ್ದಳು. ಅಪಘಾತದ ಈ ಘಟನೆಯು ಕೆಲವು ನಿಮಿಷಗಳ ಹಿಂದೆ ಅವಳ ಜಗತ್ತನ್ನ ಹಾಳು ಮಾಡಿರುವ ಅರಿವಿಲ್ಲದೆ ಅಲ್ಲಿಯೇ ಕುಳಿತಿದ್ದಳು. ಅಲ್ಲಿ ಹಾದು ಹೋಗುವ ಪ್ರತಿ ಗಾಡಿಯ ಹೆಡ್ಲೈಟ್ಗಳು ಅವಳ ಮುಖದ ಮೇಲೆ ಭರವಸೆಯ ಕಿರಣವನ್ನ ಬಿಟ್ಟು ಕತ್ತಲೆಯಲ್ಲೇ ಕಳೆದು ಹೋಗುತ್ತಿದ್ದವು. ಆದರೆ ಅವಳಿಗೆ ಈಗ ಬೆಳಕು ಅನ್ನುವುದು ಬಹಳ ದೂರವಾಗಿತ್ತು ಮತ್ತು ಆ ರಾತ್ರಿ ಅವಳ ಜೀವನದ ತುಂಬಾ ದೊಡ್ಡ ರಾತ್ರಿ ಆಗುವುದರಲ್ಲಿತ್ತು. ಸಮಯ ಸರಿಯುತ್ತಿತ್ತು. ಆದರೆ ಶಿವಮೂರ್ತಿ ಹಿಂತಿರುಗಲಿಲ್ಲ. ನಿಧಾನವಾಗಿ ಅವಳ ಮುಖದಲ್ಲಿನ ಮುಗ್ಧ ಶಾಂತಿ ಭಂಗವಾಗಲು ಪ್ರಾರಂಭಿಸಿತು. ಅವಳು ಎದ್ದು ಸುತ್ತಲೂ ನೋಡಿದಳು ಮತ್ತು ತನ್ನ ಗಂಡನನ್ನು ನಡುಗುವ ಧ್ವನಿಯಲ್ಲಿ, ರೀ, ನೀವು ಎಲ್ಲಿದ್ದೀರಿ? ನನ್ನನ್ನು ಹೀಗೆ ಒಂಟಿಯಾಗಿ ಬಿಟ್ಟು ಎಲ್ಲಿಗೆ ಹೋದಿರಿ ಎಂದು ಕೂಗಿದಳು. ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿತು ಮತ್ತು ಅವು ನಿಲ್ಲಲು ಸಾಧ್ಯವಿರಲಿಲ್ಲ. ಇಡೀ ಆಕಾಶವೇ ಕಳಚಿ ಬಿದ್ದಂತೆ ಅವಳು ಒಂದು ಮೂಲೆಯಲ್ಲಿ ಕುಳಿತಳು. ಅದೇ ಸಮಯದಲ್ಲಿ ಪೆಟ್ರೋಲ್ ಪಂಪಿನಲ್ಲಿ ನಿಂತಿದ್ದ ಪೊಲೀಸ್ ಕಾನ್ಸ್ಟೇಬಲ್ ರಾಮ್ವೀರ್ ಸಿಂಗ್ ನೀಲಮ್ಮಳನ್ನು ಹಾಗೆ ಒಬ್ಬಂಟಿಯಾಗಿ ನೋಡಿ ಬೆಚ್ಚಿಬಿದ್ದನು. ಅವನು ಅವಳ ಹತ್ತಿರ ಬಂದು ಬಾಗಿ, ಅಮ್ಮ, ನೀನು ಇಲ್ಲಿ ಹೇಗೆ ಒಂಟಿಯಾಗಿ? ಯಾರಿದ್ದಾರೆ ನಿಮ್ಮೊಂದಿಗೆ ಅಂತ ಕೇಳಿದ. ನೀಲಮ್ಮ ಕಣ್ಣೀರಿನ ಧ್ವನಿಯಲ್ಲಿ,
ಇಷ್ಟೇನೆ ಹೇಳಿದಳು. ನನ್ನ ಪತಿ ಸ್ವಲ್ಪ ಸಮಯದ ಹಿಂದೆ ಇಲ್ಲಿದ್ದರು, ಇಲ್ಲೇ ಕುಳಿತಿದ್ದರು, ಬಸ್ ಬಗ್ಗೆ ಕೇಳಲು ಹೋಗಿದ್ದರು, ಎಲ್ಲಿಗೆ ಹೋದರು ಎಂದು ತಿಳಿಯುತ್ತಿಲ್ಲ. ಹೀಗೆ ಹೇಳುವಾಗ ಅವಳ ಧ್ವನಿ ನಡುಗುತ್ತಿತ್ತು. ಹಾದು ಹೋಗುವ ಪ್ರತಿಯೊಂದು ವಾಹನದಲ್ಲೂ ಶಿವಮೂರ್ತಿ ಅವರ ನೆರಳನ್ನ ನೋಡಬಹುದು ಎಂಬಂತೆ ಅವಳ ಕಣ್ಣುಗಳು ರಸ್ತೆಯ ಮೇಲೆ ನೆಟ್ಟಿದ್ದವು. ಪೊಲೀಸ್ ಅಧಿಕಾರಿ ರಾಮ್ವೀರ್ ಸಿಂಗ್ ಅವಳ ಪರಿಸ್ಥಿತಿಯನ್ನ ನೋಡಿದ ನಂತರ ದೀರ್ಘ ಉಸಿರನ್ನ ತೆಗೆದುಕೊಂಡರು. ಅಮ್ಮ, ಭಯಪಡಬೇಡ, ನಾವು ಅವರನ್ನ ಹುಡುಕುತ್ತೇವೆ. ನಮ್ಮೊಂದಿಗೆ ಪೊಲೀಸ್ ಠಾಣೆಗೆ ಬನ್ನಿ, ನಾವು ಅಲ್ಲಿಂದ ಹುಡುಕಾಟವನ್ನ ಪ್ರಾರಂಭಿಸುತ್ತೇವೆ ಅಂದನು. ನೀಲಮ್ಮ ಹಿಂಜರಿಕೆಯಿಂದ ಎದ್ದಳು, ಆದರೆ ಅವಳ ಹೆಜ್ಜೆಗಳು ಎಡವುತ್ತಿದ್ದವು. ಅವಳು ಮತ್ತೊಮ್ಮೆ ಸುತ್ತಲೂ ನೋಡಿದಳು. ಬಹುಶಃ ಅವಳು ವಯಸ್ಸಾದ ಕಣ್ಣುಗಳಿಗೆ ಶಿವಮೂರ್ತಿ ಅವರ ಮುಖ ಎಲ್ಲಿಯಾದರೂ ಕಾಣಬಹುದೇ ಅಂತ. ಆದರೆ ಈಗ ಅವರು ಅಲ್ಲಿರಲಿಲ್ಲ. ಇನ್ನೊಂದು ಬದಿಯಲ್ಲಿ ಶಿವಮೂರ್ತಿ ಒಂದು ಸಣ್ಣ ನರ್ಸಿಂಗ್ ಹೋಮ್ನ ಹಾಸಿಗೆಯ ಮೇಲೆ ಪ್ರಜ್ಞಾಹೀನನಾಗಿ ಮಲಗಿದ್ದರು. ಡಾಕ್ಟರ್ ಸಂಜಯ್ ಅವರ ತಲೆಗೆ ಬ್ಯಾಂಡೇಜ್ ಹಾಕಿದ್ದರು. ಆದರೆ ಆಕ್ಸಿಡೆಂಟ್ ತೀವ್ರವಾಗಿತ್ತು. ವಯಸ್ಸು ಕೂಡ ಅವರಿಗೆ ಸಹಾಯ ಮಾಡುತ್ತಿರಲಿಲ್ಲ. ಸಂಜಯ್ ಈಗ ಪೊಲೀಸರಿಗೆ ಮಾಹಿತಿ ನೀಡಲು ತಯಾರಿ ನಡೆಸುತ್ತಿದ್ದನು. ಆದರೆ ಶಿವಮೂರ್ತಿ ಅವರ ಪರಿಸ್ಥಿತಿ ನೋಡಿ ಅವನು ಒಂದು ನಿರ್ಧಾರಕ್ಕೆ ಬಂದನು. ಮೊದಲು ಇವರ ಪ್ರಾಣ ಉಳಿಸಬೇಕು, ನಂತರ ಉಳಿದಿದ್ದನ್ನ ನೋಡಿದರಾಯಿತು ಅಂತ. ಮತ್ತೊಂದು ಕಡೆ ರೋಹಿತ್ ಮತ್ತು ರೀನಾ ಟೆಂಪೋ ಸಹಾಯದಿಂದ ಬಸ್ ನಿಲ್ದಾಣವನ್ನ ತಲುಪಿದರು. ಯಾವಾಗ ಅವರು ಅಲ್ಲಿಗೆ ತಲುಪಿದರೋ ಆಗ ಅವರ ಮುಖ ಮತ್ತೊಮ್ಮೆ ಕಳೆಗುಂದಿತ್ತು. ಅವರು ಸುತ್ತಲೂ ನೋಡಿದರು, ಆದರೆ ಅವರ ತಾಯಿ ಅಥವಾ ತಂದೆ ಎಲ್ಲೂ ಕಾಣಿಸಲಿಲ್ಲ. ಬಹುಶಃ ಅವರು ಬಸ್ ಹತ್ತಿ ಮನೆಗೆ ಹೊರಟಿರಬಹುದು ಅಂತ ರೋಹಿತ್ ತನ್ನನ್ನು ತಾನೇ ಸಮಾಧಾನಪಡಿಸಿಕೊಂಡ. ರೀನಾ ಕೂಡ ಅದೇ ಯೋಚನೆಯನ್ನ ಮಾಡಿದಳು. ಹೌದು, ಹೀಗೇ ಆಗಿರಬಹುದು. ಅಷ್ಟಕ್ಕೂ ನಾವು ತುಂಬಾ ತಡವಾಗಿ ಬಂದಿದ್ದೇವೆ ಅಂದಳು. ಅವರು ಕೆಲವು ಕ್ಷಣಗಳು ಅಲ್ಲಿಯೇ ನಿಂತರು. ತಣ್ಣನೆಯ ಗಾಳಿಯಲ್ಲಿ, ಖಾಲಿ ರಸ್ತೆಯಲ್ಲಿ ದೂರದ ಊರಿಗೆ ಹೋಗುವ ಬಸ್ಸುಗಳನ್ನ ತಡಕಾಡುತ್ತಾ. ನಂತರ ಒಂದು ಭರವಸೆಯ ಕೈ ಹಿಡಿದುಕೊಂಡು ರೋಹಿತ್ ರೀನಾಳೊಂದಿಗೆ ದೆಹಲಿಗೆ ಹೋಗುವ ಬಸ್ಸಿನಲ್ಲಿ ಕುಳಿತನು. ಅವರು ಮನೆಗೆ ತಲುಪಿದ ತಕ್ಷಣ ಅವರ ಪೋಷಕರು ನಗುತ್ತಾ ಬಾಗಿಲು ತೆರೆಯುತ್ತಾರೆ ಮತ್ತು ದುರಾದೃಷ್ಟವಶಾತ್ ಬೇರ್ಪಟ್ಟ ನಂತರ ಅವರು ಮತ್ತೆ ಒಂದಾಗುತ್ತಾರೆ ಎಂಬ ಭರವಸೆಯೊಂದಿಗೆ. ಮತ್ತು ಇಲ್ಲಿ ನೀಲಮ್ಮ ಪೊಲೀಸ್ ಠಾಣೆಯ ಒಂದು ಮೂಲೆಯಲ್ಲಿ ಕುರ್ಚಿಯ ಮೇಲೆ ಸದ್ದಿಲ್ಲದೆ ಸುಮ್ಮನೆ ಮುದುಡಿ ಕುಳಿತಿದ್ದಳು. ಅವಳ ಕಣ್ಣುಗಳು ಬಾಗಿಲಿನ ಕಡೆಗೆ ನೆಟ್ಟಿದವು. ಮುಂದಿನ ಕ್ಷಣ ಶಿವಮೂರ್ತಿ ನಗುತ್ತಾ ಒಳಗೆ ಬಂದು, ನೀಲಾ, ನೀನು ಇನ್ನೂ ಇಲ್ಲಿಯೇ ಕುಳಿತಿದ್ದೀಯಾ ಅನ್ನುವ ತರ. ಆದರೆ ಈಗ ಆ ಕ್ಷಣ ಕಳೆದು ಹೋಗಿ ಗಂಟೆಗಳೇ ಆಗಿತ್ತು. ಪ್ರತಿ ಕ್ಷಣ ಅವಳಿಗೆ ಭಾರವಾಗುತ್ತಿತ್ತು. ರಾತ್ರಿ ಮತ್ತಷ್ಟು ದೀರ್ಘವಾಗುತ್ತಿತ್ತು. ಲೆಕ್ಕವಿಲ್ಲದಷ್ಟು ಕಾಯುವಿಕೆ ಆಗಿತ್ತು. ಈಗ ಆ ವಿಯೋಗ ಪ್ರಾರಂಭವಾಗುತ್ತದೆ. ಅದಕ್ಕೆ ಯಾವುದೇ ನಿಗದಿತ ಸಮಯವಿಲ್ಲ, ಯಾವುದೇ ಗುರಿಯಿಲ್ಲ, ಕೇವಲ ಒಂದು ಭರವಸೆ. ಬಹುಶಃ ಬೆಳಗ್ಗೆ ಅವರು ತನ್ನ ಕಡೆಗೆ ಬರುವುದನ್ನ ತಾನು ನೋಡಬಹುದೆಂದು ಬಯಕೆ. ಆದರೆ ಇದೀಗ ನೀಲಮ್ಮಳ ಪ್ರಪಂಚದಿಂದ ಅವಳ ಗಂಡ ಮತ್ತು ಅವಳ ಮಗ ಅವಳಿಂದ ದೂರ ಆಗಿದ್ದರು. ಸ್ನೇಹಿತರೆ, ಶಿವಮೂರ್ತಿ ಅವರು ಬದುಕುಳಿದು ಮತ್ತೆ ಸರಿಯಾಗುತ್ತಾರಾ? ನೀಲಮ್ಮ ಆ ಅಜ್ಞಾತ ಸ್ಥಳದಲ್ಲಿ ಅನುಭವಿಸಿದ ಕಷ್ಟಗಳೇನು? ರೋಹಿತ್ ತನ್ನ ಹೆತ್ತವರನ್ನ ಹುಡುಕಿ ಮನೆಗೆ ಕರೆ ತರುತ್ತಾನಾ? ಆ ಪರಿವಾರ ಮತ್ತೆ ಒಂದಾಗುತ್ತದೆಯೇ? ದಯವಿಟ್ಟು ಕ್ಷಮಿಸಿ, ವಿಡಿಯೋ ದೊಡ್ಡದಾಗಿರುವುದರಿಂದ ನಾವು ಇದನ್ನ 2 ಭಾಗಗಳಾಗಿ ಮಾಡಿದ್ದೇವೆ. ಆ ಮುಂದಿನ ರೋಚಕ ಮತ್ತು ಮನುಕುಲುಕುವ ಕಥೆಯನ್ನ ಮುಂದಿನ ಭಾಗದಲ್ಲಿ ನೋಡೋಣ. ನಾಳೆ ಮಧ್ಯಾಹ್ನ 12 ಗಂಟೆಗೆ ತಪ್ಪದೆ ವೀಕ್ಷಿಸಿ. ಅಲ್ಲಿಯವರೆಗೆ ನಮ್ಮೊಂದಿಗಿರಿ. ಧನ್ಯವಾದಗಳು.